ಶಿವಮೊಗ್ಗ ಟ್ರಸ್ಟ್ 4 ಬಾರಿ ಸಂಸದರಾಗಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಹೆಸರು ಗಳಿಸಿರುವ ಆಹ್ವಾನಿಸಿದ್ದು ನಮ್ಮೊಂದಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಘಟಕ ಇದರಲ್ಲಿ ಪಾಲ್ಗೊಳ್ಳುವ ಮೂಲಕ ನನ್ನನ್ನೇ ಹೊಸ ಮನ್ಮಂತ್ರ ಅಂತ ಹೇಳಿದ್ದು. ತಿಂಡಿ ತಿನ್ಬೇಕಾದ್ರೆ ಸಂಸದರು ಹೇಳ್ತಿದ್ರು, ಮಂಜಣ್ಣ ಈಗೇನು ತೊಂದರೆ ನಿರಂತರವಾಗಿದೆ, ಆದರೆ ಬರೆಯೋರೆಲ್ಲ ಒಂದೇ ಕಡೆ ಇದ್ದೀವಿ ಅಂತ ಹೇಳ್ತಾ ಹಾಗೇನೆ ನಾನು ಮನೆ ಇರ್ತಿರ್ಲಿಲ್ಲ ಅಂತ ಹೇಳಿದೆ. ನಾನೀಗ ಪವನನ ಇಲ್ಲದೆ ಇದ್ರೆ ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ ಅಲೆಮಾರಿ ಆಗಿರ್ತಿದ್ವಿ. ಅವಾಗ ಯಾವುದು ಗಲಾಟೆಗಳು ಇರ್ತಿರ್ಲಿಲ್ಲ. ಇವತ್ತಿನ ಒಂದು ಪತ್ರಿಕಾಗೋಷ್ಠಿಗೆ, ಪತ್ರಿಕಾ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮ ಅನೇಕ ವರ್ಷಗಳ ಒಂದು ಪರಂಪರೆ, ಒಂದು ಪದ್ಧತಿಯನ್ನು ತಾವೆಲ್ಲ ಕೂಡ ನೆರವೇರಿಸಿಕೊಂಡು ಬಂದಿದ್ದೀರಿ. ನಮ್ಮ ವಿಚಾರಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮ ಮುಖಾಂತರ ಸಮಾಜಕ್ಕೆ ಮುಟ್ಟಿಸುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯವನ್ನು ತಾವು ನೆರವೇರಿಸಿಕೊಂಡು ಬಂದಿದ್ದೀರಿ. ಈ ಸಂವಾದ ಕಾರ್ಯಕ್ರಮಕ್ಕೆ ಸಂಕ್ರಾಂತಿಯ ಹಬ್ಬದ ಸಂದರ್ಭದಲ್ಲಿ, ಹೊಸ ವರ್ಷ ಮೊದಲನೇ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಿಮ್ಮ ಮಧ್ಯೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರೆಸ್ ಟ್ರಸ್ಟಿನ ಎಲ್ಲ ಗೌರವಾನ್ವಿತ ಹಿರಿಯರಿಗೆ, ವೇದಿಕೆ ಮುಂಭಾಗದಲ್ಲಿರುವಂಥ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಹೃದಯಪೂರ್ವಕ ನನ್ನ ಕೃತಜ್ಞತೆಯನ್ನು ಮೊದಲಾಗಿ ನಾನು ಸಲ್ಲಿಸ್ತಾ ಇದ್ದೀನಿ. ಇದರ ಒಂದು ಪರಂಪರೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮ ಪ್ರೆಸ್ ಟ್ರಸ್ಟಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ಸನ್ಮಾನಿತ ಮಂಜುನಾಥ್ರವರೇ, ಕಾರ್ಯದರ್ಶಿಗಳಂತ ಸನ್ಮಾನಿತ ನಾಗರಾಜ್ ನೇರ್ಗೆ ಅವರೇ, ನಮ್ಮ ಕಾರ್ಯನಿರತ ಪತ್ರಿಕಾ ಸಂಘದ ಗೌರವಾನ್ವಿತ ಜಿಲ್ಲಾ ಅಧ್ಯಕ್ಷರಂತ ಮೊನ್ನೆ ತಾನೇ ಆಯ್ಕೆಯಾದಂಥ ಸನ್ಮಾನಿತ ವೈದ್ಯ ಅವರೇ, ಇದೇ ರೀತಿ ಕಾರ್ಯದರ್ಶಿಗಳಂತ ಹಾಲಸ್ವಾಮಿಗಳೇ, ಬಂದಂಥದ್ದು ಒಬ್ಬ 4ನೇ ಬಾರಿಗೆ ಒಬ್ಬ ಸಂಸತ್ ಸದಸ್ಯನಾಗಿ ಈ ಕ್ಷೇತ್ರದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರ ಒಂದು ಆಶೀರ್ವಾದ ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಒಳ್ಳೆಯ ವಿಚಾರಗಳ, ಸಮಾಜದ ಹಿತದೃಷ್ಟಿಯಿಂದ ನೀವು ಕೊಡುವಂಥ ಸಲಹೆಗಳಿರ್ಬೋದು, ಗೊತ್ತೋ ಗೊತ್ತಿಲ್ಲದಾಗೆ ತಪ್ಪುಗಳನ್ನು ಮಾಡಿದಾಗ ಸೂಕ್ಷ್ಮವಾಗಿ ಸರಿಪಡಿಸ್ಕೊ ಅಂತೇಳಿ ಕಿವಿ ಮಾತನ್ನು ಹೇಳಿದಂಥ ಅನೇಕ ಹಿರಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಇದ್ದಾರೆ. ಹೆಸರನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮೆಲ್ಲರ ಒಂದು ನಿರಂತರವಾದಂಥ ಒಂದು ಮಾರ್ಗದರ್ಶನ ಕೂಡ ನನ್ನ ಈ 4ನೇ ಬಾರಿಗೆ ಸಂಸತ್ ಸದಸ್ಯನಾಗಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶದಲ್ಲಿ ನಿಮ್ಮದು ಕೂಡ ಹಾರೈಕೆ ನನಗಿದೆ. ಸೊ ನಿಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ತಿಳಿಸ್ತೀನಿ. ನಾನು ತಿಂಡಿ ತೆಗೆದುಕೊಳ್ಬೇಕಾದಾಗ ಸನ್ಮಾನಿತ ಅಧ್ಯಕ್ಷರ ಜೊತೆಗೆ ಅವ್ರು ಹೇಳಿದಾಗೆ ಈ ಜಾಗದಿಂದ ಹಿಡಿದು ಕಟ್ಟಡವರೆಗೂ ಕೂಡ ಆ ಸಂದರ್ಭದಲ್ಲಿ ಯಾವ್ಯಾವಾಗ ನಾನು ಗಮನಿಸುವಂಥ ಕೆಲಸವನ್ನು ಮಾಡ್ಕೊಂಡ್ಬಂದೆ. ಹಾಗೆ ಮಾತಾಡ್ತಾ ಹೇಳ್ತಾ ಇದ್ದೆ, ನಮ್ಮ ಇವತ್ತಿನ ಈ ಟ್ರಸ್ಟ್ ಕ್ಲಬ್ಬಿನ ಈ ಜಾಗ ಏನಿದೆ, ಈ ಒಂದು ಸ್ಟುಡಿಯೋ ಏನಿದೆ, ಇದು ನಿಮ್ಮ ಆಸ್ತಿ ಅಲ್ಲ, ನಮ್ಮ ಸಮಾಜದ ಆಸ್ತಿ. ಇವತ್ತು ರಾಜ್ಯದಲ್ಲಿ ಎಷ್ಟೋ ಕಡೆ ನಾವು ಪ್ರವಾಸ ಹೋದಾಗ, ಏನು ಸರ್ ನಿಮ್ಮ ಶಿವಮೊಗ್ಗದ ಪತ್ರಿಕಾ ಆ ಒಂದು ಜಾಗ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ, ಎಷ್ಟು ಪ್ರೊಫೆಷನಲ್ ಆಗಿ ಅದನ್ನು ಮೇಂಟೈನ್ ಮಾಡಿದಾರಲ್ಲ ಅಂತೇಳಿ ತುಂಬ ಕಡೆ ನನಗೆ ಆ ರೀತಿಯಂಥ ವಿಚಾರಗಳು ಬಂದಿದೆ. ಆ ರೀತಿ ಅದು ನಮ್ಮ ಶಿವಮೊಗ್ಗದ ಇದು ಮಲೆನಾಡಿನ ಒಂದು ಆಸ್ತಿ. ಈ ಪವಿತ್ರವಾದಂಥ ಒಂದು ಸರಸ್ವತಿಯ ಜಾಗವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ತೆಗೆದುಕೊಂಡು ಹೋಗ್ತಿರೋಂಥ ಒಂದು ನೇತೃತ್ವವನ್ನು ವಹಿಸಿಕೊಂಡಂಥ ತಮಗೂ ಕೂಡ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆಯನ್ನು ತಿಳಿಸ್ತೇನೆ. ಇವತ್ತಿನ ಒಂದು ಸಂವಾದ ಕಾರ್ಯಕ್ರಮ ವಿಶೇಷವಾಗಿ ಅಭಿವೃದ್ಧಿ ಅಂದಮೇಲೆ 2 ರೀತಿ ಅಂತ ಬರುತ್ತೆ, ತಮಗೆ ಗೊತ್ತಿದೆ. ಒಂದು ಸಹಜವಾಗಿ ನಾನು ಕೇಳಲಿಲ್ಲ ಅಂದರೂ ಕೂಡ ಇಡೀ ರಾಷ್ಟ್ರವನ್ನು ಕಣ್ಮುಂದಿಟ್ಕೊಂಡು ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಕೊಡುವಂಥ ಕಾರ್ಯಕ್ರಮಗಳು, ಕೆಲವು ನಾನೇ ಹೇಳ್ಕೊಂಬರೋಂಥ ಅಭಿವೃದ್ಧಿ ಕಾರ್ಯಕ್ರಮಗಳು, ಈ ರೀತಿ ಅಂತ 2 ರೀತಿ ಅಂತ ವಿಂಗಡಣೆಯನ್ನು ಮಾಡಿ ನಾವು ನೋಡ್ಬೋದು ಅಂತ ನನಗೆಲ್ಲ ಒಂದು ಕಡೆ ಅನಿಸುತ್ತೆ. ಉದಾಹರಣೆಗೆ ಪ್ರಧಾನಮಂತ್ರಿಗಳು 2014ನೇ ಇಸ್ವಿಯಲ್ಲಿ ರೆಡ್ ಫೋರ್ಟಲ್ಲಿ
ಅವ್ರು ಮೊದಲೇ ಭಾಷಣ ಮಾಡಬೇಕಾದಾಗ ಈ ದೇಶದ ಎಲ್ಲ ಕಡುಬಡವರ ಮನೆಗಳಿಗೆ ಶೌಚಾಲಯದ ಏನು ಕೊರತೆ ಇದೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಯೋಚನೆ ಮಾಡಿದೆ, ನಾನು ಕೂಡ ಒಬ್ಬ ಸಂಸತ್ ಸದಸ್ಯನಾಗಿ ಏನಪ್ಪ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಇನ್ನೂ ಶೌಚಾಲಯದ ಬಗ್ಗೆ ಮಾತಾಡ್ತಾರಲ್ಲ ಅಂತ ನನಗೆ ಅವಾಗ ಅನಿಸಿತ್ತು. ಆದರೆ ಎಂಥ ದುಸ್ಥಿತಿ ನೋಡಿ, ನಾವು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗಿಂತ ಮೊದಲು ಮೂಲಭೂತ ಸೌಕರ್ಯ ಆ ಮನೆಗಳಿಗೆ ಬೇಕಾದಂಥ ಒಂದು ಅನಿವಾರ್ಯತೆ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ರು, ಅದನ್ನು ಇಂಪ್ಲಿಮೆಂಟನ್ನು ಮಾಡಿದ್ರು. ಅದು ಶಿವಮೊಗ್ಗ ಕ್ಷೇತ್ರದಲ್ಲೂ ಕೂಡ ಸ್ವಚ್ಛ ಭಾರತ್ ಅಡಿಯಲ್ಲಿ ಎಷ್ಟೋ ಲಕ್ಷಗಟ್ಟಲೆ ಶೌಚಾಲಯಗಳು ಬಂತು, ಮನೆಗಳು ಬಂತು. ಬಡವ್ರ ಮನೆಯಲ್ಲಿ ಒಂದು ಕಾಲದಲ್ಲಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಅಂದರೆ ಅದು ಕೇವಲ ಶ್ರೀಮಂತರಿಗೆ, ಗೌಡ್ರ ಮನೆಗೆ ಮಾತ್ರ. ಗೌಡ್ರು ಅಂದರೆ ಶ್ರೀಮಂತರು ಅಂತ, ಮತ್ತೆ ಯಾರೋ ತಪ್ಪರ್ಥ ಮಾಡ್ಕೊಳೋದು ಬೇಡ, ಶ್ರೀಮಂತರ ಮನೆ ಅಂತೇಳಿ. ಆದರೆ ಇವತ್ತು ಕಡು ಬಡವರನ್ನು ಕೂಡ ಗುರುತಿಸಿ ಪರಜಾತಿ ಪರಿಶ್ರಮ ಪಂಗಡದ ಕೇರಿಗಳಿಗೆ ವಿತೌಟ್ ಎನಿ ಡೆಪಾಸಿಟ್ ಕೇವಲ 500 ರೂಪೀಸ್ ಕಟ್ಟಿ ಅವರಿಗೆ ಅನಿಲ ಸಂಪರ್ಕವನ್ನು ಕೊಟ್ಟು ಎಷ್ಟೊಂದು ಸಾಮಾಜಿಕವಾದಂಥ ಒಂದು ಬದಲಾವಣೆ ಅಂದರೆ, ಪಾಪ ಒಲೆ ಉರಿ ಮಾಡ್ತಾ ಇದ್ಲು, ಅಡುಗೆ ಮಾಡೋಂಥ ತಾಯಿ ಮಕ್ಕಳಿಗೆ ಒಳ್ಳೇದಾಗಲಿ ಅಂತೇಳಿ ಆ ಒಂದು ಕಟ್ಟಿಗೆ ಸೌದೆ ಇಟ್ಟು ಒಲೆ ಉರಿ ಮಾಡಿ ಅವಳು ಹೊಗೆ ಕುಡಿದು ಅಸ್ತಮರಗೂ ತುತ್ತಾಗಿ ಮಕ್ಕಳಿಗಿಂತ ಬೇಗ ಅವಳು ಭೂಮಿಯಲ್ಲಿ ಮಣ್ಣಾಗಿ ಹೋಗ್ತಾ ಇದ್ದಂಥ ಉದಾಹರಣೆಗಳು ನಾವು ನೋಡ್ತಾ ಇದ್ವಿ. ಅಂದರೆ ಆರೋಗ್ಯವಾದಂಥ ಸಮಾಜವನ್ನು ಕಟ್ಟುವಂಥ ಕಾರ್ಯಕ್ರಮ ಇರ್ಬೋದು. ಉದಾಹರಣೆಗೆ ಜಲ್ ಜೀವನ್ ಮಿಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಂಕಲ್ಪ ಮಾಡಿದ್ದಾರೆ, ದೇಶದ ಪ್ರತಿಯೊಬ್ಬ ಮನೆಗೂ ಕೂಡ ಟ್ಯಾಪ್ ವಾಟರನ್ನು ಕೊಡಬೇಕು. ಅವ್ರು ಮಾಡಿದ ಮೊದಲೇ ಕಾರ್ಯ ಏನು, ಜಲ್ ಜೀವನ್ ಮಿಷನ್ ಮುಖಾಂತರ ಮೊದಲು ಟ್ಯಾಪ್ ಕನೆಕ್ಷನನ್ನು ಮಾಡುವಂಥ ಕೆಲಸ ಆಯಿತು. ಈಗ ಅಲ್ಲಿ ಇರುವಂಥ ಟೆಂಪ್ರರಿ ಸೋರ್ಸಸ್ ಅಂದರೆ ಹಳೆಯ ಓವರ್ ಟ್ಯಾಂಕ್ಗಳೇ ಇತ್ತು, ಹಳೆಯ ಬೋರ್ವೆಲ್ಗಳಿತ್ತು, ಅದ್ರ ಮುಖಾಂತರ ಆ ಒಂದು ಸಂಪರ್ಕ ಆಯಿತು. ಈಗ ಪರ್ಮನೆಂಟ್ ಸೋರ್ಸ್ ಅಂಥೇಳಿ ಆ ಜಿಲ್ಲೆಯಲ್ಲಿ ಆ ಭಾಗದಲ್ಲಿರುವಂಥ ನದಿಗಳಿರ್ಬೋದು, ಕೆರೆ ಕಟ್ಟೆಗಳಿರ್ಬೋದು, ಅಲ್ಲಿ ಫಿಲ್ಟರನ್ನು ಹಾಕಿ ಅಲ್ಲಿಂದ ಪಂಪಿಂಗ್. ಉದಾಹರಣೆಗೆ ಶಿಕಾರಿಪುರ ಅಂಜನಾಪುರ ಜಲಾಶಯ, ಅಲ್ಲಿಂದ ಪಂಪಿಂಗ್ 180 ಕೋಟಿ ಇದೆ. ಈ ಶಿಕಾರಿಪುರ ತಾಲೂಕಿಗೆ ಕುಡಿಯೋ ನೀರನ್ನು ಕೊಡುತ್ತಾರೆ. ಉದಾಹರಣೆಗೆ ಬೈಂದೂರಿನಲ್ಲಿ 750 ಕೋಟಿ ಖರ್ಚು ಮಾಡಿ ಅಲ್ಲಿಯ ನದಿಯಿಂದ ಇವಾಗ ಇಡೀ ತಾಲೂಕಿಗೆ ಆ ಓವರ್ ಟ್ಯಾಂಕ್ಗಳಿಗೆ ಅಲ್ಲಿಂದ ನೀರು ಹೋಗುವಂಥ ಪ್ರಯತ್ನ. ಅದೇ ರೀತಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಉದಾಹರಣೆಗೆ ಬ್ಯಾಚ್ 1, 2, 3 ಮೂರು ಕೂಡ ಸೇರಿ 1650 ಕೋಟಿ ಒಟ್ಟು ನಮಗೆ ಹಣ ಬಿಡುಗಡೆ ಆಗಿರೋದು. ಪ್ರೋಗ್ರೆಸ್ ಎಷ್ಟು? 670 ಕೋಟಿ. ಗೌತಮ್ಪುರದ ಮುಖಾಂತರ 127 ಗ್ರಾಮ, ಅಂತರ್ಗಂಗೆ ಆ ಭಾಗದಲ್ಲಿ ವಾಟರ್ ಸೋರ್ಸಿಂದ 29 ಗ್ರಾಮ, ಆವಿನಹಳ್ಳಿಯಿಂದ 122 ಗ್ರಾಮ, ಮುಳುಬಾಗ್ಲು ಅಂತೇಳಿ 1616 ಗ್ರಾಮಗಳು ಹೆಬಿಟೇಷನ್ಸ್ಗಳು. ಈ ರೀತಿ ನಾವು ಟೋಟಲ್ ಮಾಡಲಿಕ್ಕೆ ಹೋಗಿಲ್ಲ. ಹತ್ತತ್ರ 3-3.5 ಸಾವಿರ ಗ್ರಾಮಗಳಿಗೆ ಈ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ. ಅಂದರೆ ಆರೋಗ್ಯವಾದಂಥ ಸಮಾಜವನ್ನು ಕಟ್ಟಬೇಕು, ಸ್ವಚ್ಛ ಭಾರತ, ಇದ್ರ ಬಗ್ಗೆ ತುಂಬ ಭಾಷಣಗಳನ್ನು ನಾವೆಲ್ಲರೂ ಕೂಡ ಕೇಳ್ಕೊತ ಬಂದಿದ್ವಿ. ಆದರೆ ಇಂಪ್ಲಿಮೆಂಟೇಷನ್ ವಿಚಾರದಲ್ಲಿ ಬಂದಾಗ ಈ ರೀತಿಯಂಥ ನೇರವಾಗಿ ಕಡುಬಡವರಿಗೆ ಮುಟ್ಟುವಂಥ ಈ ಒಂದು ಯೋಜನೆಗಳನ್ನು ಕೊಡುವಂಥ ಕೆಲಸಗಳು ಇರ್ಬೋದು. ಇದು ನೇರ ಪ್ರಧಾನಮಂತ್ರಿಗಳ ಆಶೀರ್ವಾದದಿಂದ ಕೊಟ್ಟಂಥ ಕಾರ್ಯಕ್ರಮ. ಮತ್ತು ವಿಶೇಷವಾಗಿ ಪ್ರಧಾನಮಂತ್ರಿ ಗಡ್ಕರಿಜಿ ಅವರು ಹೇಳ್ತಾ ಇದ್ರು, ನಾನು 2047ನೇ ಇಸ್ವಿಗೆ ಸ್ವಾತಂತ್ರ್ಯ ಬಂದು 100 ವರ್ಷ ತುಂಬುತ್ತಿರುವಂಥ ಈ ಸಂದರ್ಭದಲ್ಲಿ ವಿಕಸಿತ ಭಾರತ ಅಡಿಯಲ್ಲಿ ಯಾವುದೇ ಹೊರದೇಶದ ಇನ್ಫ್ರಾಸ್ಟ್ರಕ್ಚರ್ಗೂ ನಮ್ಮ ದೇಶದ ರಸ್ತೆಗಳು ಕೊರತೆ ಆಗದ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಭಿವೃದ್ಧಿಯನ್ನು ಮಾಡ್ತೀನಿ ಅಂತೇಳಿ ಕೊಟ್ಟಿದ್ದು. ತಾವು ಇವತ್ತು ಅನುಭವಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀರಿ ತಾವು ಯಾವ ರೀತಿಯಂಥ ಅಭಿವೃದ್ಧಿ ಆಗ್ತಾ ಇದೆ. ನಾವು ಬೆಂಗಳೂರಿಂದ ಹೊರಟು ದಾವಣಗೆರೆ ಮುಖಾಂತರ ಹುಬ್ಬಳ್ಳಿ ಹೋಗುವಂಥ ರಸ್ತೆ 2 ಲೈನ್ ಇದ್ದಿದ್ದು ಯಾವ ರೀತಿ 4 ಲೈನ್ ಆಗಿದೆ. ಈಗ ಯಾವ ರೀತಿ ಮಧ್ಯ ಗ್ರೀನರಿ ಮೇಂಟೆನೆನ್ಸ್ ಇರ್ಬೋದು, ಯಾವ ರೀತಿಯಲ್ಲಿ ಟಾಯ್ಲೆಟ್ಸ್ಗಳನ್ನು ವ್ಯವಸ್ಥೆಗಳಿರ್ಬೋದು, ಕ್ಯಾಂಟೀನ್ ವ್ಯವಸ್ಥೆಗಳು, ಇವೆಲ್ಲದೂ ಕೂಡ ಆಗ್ತಾ ಇದೆ ಇವತ್ತು. ಅಂದರೆ ಈ ರೀತಿ ನಮ್ಮ ಇಲ್ಲಿಯ ಅಧಿಕಾರಿಗಳು, ಇಲ್ಲಿಯ ರಾಜಕಾರಣಿಗಳು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಆ ದೇಶ ಆಗಿದೆ, ಈ ದೇಶ ಆಗಿದೆ ಅಂದ್ಕೊಂಡು ಹೇಳ್ಕೊಂಬರೋಂಥ 60-70 ವರ್ಷ ನಡೆದು ಹೋಯಿತು. ಅಂದರೆ ನಮ್ಮ ದೇಶನೂ ಕೂಡ ಆ ರೀತಿ ಮಾಡಬೇಕು ಅನ್ನೋವಂಥ ಸಂಕಲ್ಪ ಇವತ್ತು ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ. ಈ ರೀತಿ ನ್ಯಾಷನಲ್ ಹೈವೇ ನೋಡಿ 61% ಇನ್ಕ್ರೀಸ್ ಆಗಿದೆ. ಅಂದರೆ ಅಪ್ ಟು 2014 91,000 ಕಿಲೋಮೀಟ್ರ್ ಇತ್ತು, ಇವತ್ತು 1,46,000, ಹೆಚ್ಚು 1.5 ಲಕ್ಷ ಕಿಲೋಮೀಟ್ರು. ಹೈವೇ ಕನ್ಸ್ಟ್ರಕ್ಷನ್ ಪರ್ ಡೇ ಮೊದಲು 11 ಕಿಲೋಮೀಟ್ರ್ ಇತ್ತು, ಈಗ 34 ಕಿಲೋಮೀಟ್ರ್ ಆಗಿದೆ. ರೈಲ್ವೆ ಎಕ್ಸ್ಪೆಂಡಿಚರು
ಸಾಕಷ್ಟು ಇನ್ಕ್ರೀಸ್ ಆಗಿದೆ. ರೈಲ್ವೆ ಎಲೆಕ್ಟ್ರಿಫಿಕೇಷನ್ನು 100% ಆಗಿದೆ. 99.2% ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ನ ಎಲೆಕ್ಟ್ರಿಫಿಕೇಷನ್ನು. ಅಂದರೆ ಇದೆಲ್ಲದೂ ಕೂಡ ದೇಶದ ಒಂದು ಪೊಲ್ಯೂಷನನ್ನು ಉಳಿಸೋಕ್ಕೆ ಮೊದಲು ಕಲ್ಲಿದ್ದಲನ್ನು ಉಪಯೋಗಿಸ್ಕೊಂಡು ರನ್ ಮಾಡ್ತಿರೋಂಥ ಇಂಜಿನ್ ಏನಿತ್ತು, ಇವತ್ತು ಎಲೆಕ್ಟ್ರಿಫಿಕೇಷನ್ ಆಯಿತು ಪರಿಸರ ಉಳಿಲಿಕ್ಕೋಸ್ಕರ. ಅಂಥ ಒಂದು ರಾಜಧಾನಿ ದೆಹಲಿಯಲ್ಲೂ ಕೂಡ ಮೂಗು ಮುಚ್ಕೊಂಡು ಓಡಾಡೋಂಥ ಒಂದು ಕ್ಯಾಪಿಟಲ್ ಸಿಟಿ. ಮೊನ್ನೆ ಗೌರವಿತ ಸುಧಾಮೂರ್ತಿಗಳು ಅವ್ರ ಜೊತೆಗೆ ನಾನು ಫ್ಲೈಟಲ್ಲಿ ಹೋಗೋಂಥ ಡೆಲ್ಲಿ ಹೋಗಬೇಕಾದಾಗ ಯಾವತ್ತೂ ಕೂಡ ಡೆಲ್ಲಿಗೆ ನನ್ನ ಯಜಮಾನರು ಬರಲ್ಲ, ಯಾವುದೇ ಕಡೆ ಡೆಲ್ಲಿ ಕಡೆ ಮುಖ ಹಾಕಲ್ಲ ಅಂತ. ಯಾಕೆ ಅಂತ ಹೇಳಿದ್ರು ಅವರು, ಪೊಲ್ಯೂಷನ್ ಇದೆಯಪ್ಪ, ಯಾವುದೇ ಕಾರಣಕ್ಕೂ. ಯಾಕಂದರೆ ಪಾರ್ಲಿಮೆಂಟ್ ಟೈಮಲ್ಲಿ ಒಂದೊಂದು ತಿಂಗಳು ಗಟ್ಟಲೆ ಪಾಪ ಆ ಮಹಿಳೆಯಲ್ಲಿ ಡೆಲ್ಲಿಲಿ ಇರಬೇಕಾಗತ್ತೆ, ಕುಟುಂಬ ಬರ್ತಾರಾ ಹೇಗೆ ಅಂತ ವಿಚಾರಿಸಿದಾಗ ಅವ್ರು ಹೇಳಿದ ಮಾತು ಒಂದೇ. ಅಂಥ ಒಂದು ನಮ್ಮ ರಾಜಧಾನಿ ಬಗ್ಗೆ ಆ ರೀತಿ ಅಂತ ಅಭಿಪ್ರಾಯ ಇದೆ ಅಂದರೆ, ಹಾಗಾಗಿ ಇವೆಲ್ಲದೂ ಕೂಡ ಪೂರಕವಾಗಿ ದೇಶದ ಇನ್ಫ್ರಾಸ್ಟ್ರಕ್ಚರು ಪರಿಸರವನ್ನು ಕಣ್ಮುಂದಿಟ್ಕೊಂಡು ಆದ್ಯತೆ ಕೊಡುವಂಥ ಕೆಲಸಗಳು ಮಾಡೋಂಥ ಪ್ರಯತ್ನ ಸರ್. ಉದಾಹರಣೆ ನಮ್ಮ ಮೋದಿಜಿಯವರ ಒಂದು ಹಾರೈಕೆ ಅಂತ, ನಿಮ್ಮ ರಾಘಣ್ಣ ಒಬ್ಬ MP ಆಗಿ ಸಾಕಷ್ಟು ರಿಜಿಸ್ಟ್ರೇಷನ್ ಮಾಡಿಸ್ತೆ ನಾನು, PM ವಿಶ್ವಕರ್ಮ ಯೋಜನೆ ಅಂತ ಹೇಳಿ. ಆಶ್ಚರ್ಯ ಆಗುತ್ತೆ, ಆ ಕಾರ್ಯಕ್ರಮ ಯೋಜನೆಯನ್ನು ಜಾರಿಗೆ ತಂದಾಗ ಇಂಥ ಒಂದು ಐತಿಹಾಸಿಕವಾದಂಥ ಒಂದು ಶ್ರಮಜೀವಿಗಳಿಗೆ ಅನುಕೂಲ ಆಗುತ್ತೆ ನಾವು ಯಾರು ಕೂಡ ನಿರೀಕ್ಷೆ ಮಾಡಿದ್ದಿಲ್ಲ. ಈ ವಿಶ್ವಕರ್ಮ ಯೋಜನೆಯಲ್ಲಿ ಇವತ್ತಿನವರು ಕೂಡ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಟ್ ಬೈಂದೂರು ಬಿಟ್ಟು ಸುಮಾರು 14,143 ಕುಶಲಕರ್ಮಿಗಳಿಗೆ ತರಬೇತಿಯನ್ನು ಕೊಡುವಂಥ ಕೆಲಸ ಆಗಿದೆ. ಬ್ಯಾಂಕ್ ಸಾಲ ಅದರಲ್ಲಿ 14,000 ಜನರಲ್ಲಿ 5,083 ಫಲಾನುಭವಿಗಳಿಗೆ ನನಗೆ ಸಿಕ್ಕಿರುವಂಥ ಅಂಕಿಅಂಶದ ಪ್ರಕಾರ ಅವ್ರಿಗೆ ಬ್ಯಾಂಕ್ ಸಾಲ ಸಿಕ್ಕಿದೆ. ಒಟ್ಟು ಹತ್ತತ್ರ 55 ಕೋಟಿ ಅವರಿಗೆ ಸಿಕ್ಕಿದೆ. ಇವತ್ತಿನವರು ಕೂಡ ಅವರಿಗೆ ವಿತರಣೆ ಆಗಿರುವಂಥ ಕಿಟ್ಟು 8,128. ಅಂದರೆ ನಾವು ವಾಸ ಮಾಡ್ತಿರೋಂಥ ಪರಿಸರದಲ್ಲೇ ಈಗ ನಿರುದ್ಯೋಗಿಯ ಸಮಸ್ಯೆ ಇದರ ಬಗ್ಗೆ ಭಾಷಣ ಮಾಡ್ತಾ ಇದೆ, ಅದೊಂದು ಹಂತ. ಅಂದರೆ ಇನ್ನೊಂದು ಕಡೆಗೆ ಗ್ರಾಮೀಣ ಬದುಕನ್ನೇ ಅಲ್ಲೇ ಅವರು ಎಲ್ಲಿ ಬದುಕ್ತಿದ್ದಾರೆ ಅಲ್ಲೇ ಜೀವನ ಕಟ್ಟಲಿಕ್ಕೆ ಒಂದು ಪಾರಂಪರಿಕ ಕುಶಲಕರ್ಮಿಗಳಿಗೆ ಈ ಪವಿತ್ರವಾದಂಥ ಕಾರ್ಯ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಆಯ್ತಲ್ಲ. ಅಂದರೆ ಈ ರೀತಿಯಂಥ ಅನೇಕ ಒಂದು ಯೋಜನೆಗಳನ್ನು ಇವತ್ತು ಆಗ್ತಾ ಇದೆ. ನಂಗೆ ಆಶ್ಚರ್ಯ ಆಯಿತು. ಇವನ್ನು ಈ ಮನ್ರೇಗಾ ಇದರ ಬಗ್ಗೆ ನಾನು ಪ್ರೆಸ್ ಮೀಟ್ ಮಾಡಿದೆ ಮೊನ್ನೆ. ಈಗ ಅದ್ರ ಬಗ್ಗೆ ವಿಶೇಷವಾದಂಥ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಅಂದರೆ ಮತ್ತು ಬೇರೆ ಯಾವ್ದಾರು ಒಂದು ಒಳ್ಳೆ ಕಾರ್ಯ ಕರೆದಿದ್ದು ತುಂಬ ಉಪಯೋಗ ಆಗ್ತಿತ್ತು ಅನ್ನೋ ಅಂತ ಅಂದ್ಕೊಂಡೆ. ಎಲ್ಲ ಒಂದು ಕಡೆಗೆ ಏನು ಹೇಳ್ತೀವಿ ನಾವು, ಅಬ್ಸರ್ವೇಷನ್ ಎಲ್ಲ ವರ್ಡ್ಸ್ಗಳ ಫಸ್ಟ್ ಸ್ಪೆಲ್ಲಿಂಗ್ ಅಬ್ರಿವೇಷನ್, ಆ ಅಬ್ರಿವೇಷನ್ ರಾಮ್ ಅಂತ ಬರ್ತಾ ಇದೆ. ಅದೇ ತಪ್ಪಾಗ್ಬಿಡ್ತಾ? ಅದಕ್ಕೆ ವಿಶೇಷವಂತ ಅಧಿವೇಶನ. ಅದ್ರ ಮೊದಲು ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮ ಸಂತೋಷ ಕೊಟ್ಟಿದ್ದು, ಅದು ಬಿಟ್ಟು ಇನ್ನೇನು ಉದ್ಧಾರ ಆಗಿದೆ ಕರ್ನಾಟಕ ಅನ್ನೋ ವಿಚಾರದಲ್ಲಿ ಅವರು ವಿಶೇಷವಾದಂಥ ಒಂದು ಅಧಿವೇಶನವನ್ನು ಕರೆದಿದ್ದರೆ ತುಂಬ ಚೆನ್ನಾಗಿರೋದು. ಕರೆದಿದ್ದಾರೆ, ನೋಡಲ್ಲಿ ಏನು ಚರ್ಚೆಗಳು ಮಾಡೋಂಥ ಕೆಲಸಗಳು ಆಗುತ್ತೆ ಅನ್ನೋದು ಗಮನಿಸೋಣ ಸರ್. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಸ್ವತಃ ಸಂಸತ್ ಸದಸ್ಯನಾಗಿ ಒಂದು ಪ್ರಧಾನಮಂತ್ರಿಗಳು ಅಥವಾ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗ ಏಷ್ಯಾದಲ್ಲೇ ದಾಖಲೆ ಆಗುವಂಥ ನಮ್ಮ ಶಿವಮೊಗ್ಗ ಗ್ರಾಮಾಂತರ, ಶಿಕಾರಿಪುರ, ಸೊರಬ ಮತ್ತು ಬೈಂದೂರು ಈ 4 ಕ್ಷೇತ್ರದಲ್ಲೂ ಕೂಡ ನೀರಾವರಿ ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡಿಸಿದ್ವಿ. ನಮ್ಮ ಗ್ರಾಮಾಂತರ, ನಮ್ಮ ಸೊರಬ ಮತ್ತು ನಮ್ಮ ಶಿಕಾರಿಪುರದಲ್ಲಿ ಏಷ್ಯಾದಲ್ಲಿ ದಾಖಲೆ ಅಂದೆ, ಏಷ್ಯಾದಲ್ಲಿ ದಾಖಲೆ ಹತ್ತತ್ರ ಒಂದು 3,000 ಕೋಟಿಯ ನೀರಾವರಿ ಯೋಜನೆಯನ್ನು 2 ವರ್ಷದಲ್ಲಿ ಹಣವನ್ನು ಕೊಟ್ಟು ಟೆಂಡರ್ DPR ಕೂಡ ಮಾಡಿಸಿ, ಫೌಂಡೇಶನ್ ಸ್ಟೋನ್ ಮಾಡಿಸಿ, ಇನಾಗ್ರೇಷನ್ ಕೂಡ ಮಾಡಿದಂಥ ಕಾರ್ಯ ಇದು ಏಷ್ಯಾದಲ್ಲಿ ದಾಖಲೆ ಅಂದೆ. ನಾನು ನಮ್ಮ ಅನೇಕ ಸೀನಿಯರ್ ಮೇಜರ್ ಇರಿಗೇಷನ್ ಅಧಿಕಾರಿಗಳು ಈ ಮಾತನ್ನು ಹೇಳ್ತಾರೆ. ಅಂದರೆ ಹಿಂದೆಲ್ಲ ಪಾಪ ಸಹಜ. ಅದಕ್ಕೆ ಕಾರಣ ಏನು? ಒಂದು ಕಡೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದರು, ಇನ್ನೊಂದು ಕಡೆ ನಿಮ್ಮ ರಾಘಣ್ಣ ಒಬ್ಬ MP, ಒಬ್ಬ ಮುಖ್ಯಮಂತ್ರಿ ಮಗ. ಈ ಎರಡೂ ಇದು ಸಲ್ಗೆಯನ್ನು ತೆಗೆದುಕೊಂಡು ಅದನ್ನು ಗೋಲ್ ರೀಚ್ ಮಾಡಲಿಕ್ಕೆ ಆ ಟೈಮಲ್ಲಿ ನನಗೆ ಒಂದು ಅನುಕೂಲ ಆಯಿತು. ನನಗೆ ಯಾವುದೇ ಮುಜುಗರ ಇಲ್ಲ. ನಾನು ಆ ಟೈಮಲ್ಲಿ ಎರಡೂ ಇನ್ಫ್ಲುಯೆನ್ಸನ್ನು ಉಪಯೋಗಿಸ್ಕೊಂಡು ನಾನು ಇಲ್ಲಾಂದರೆ ಬರೀ ಮುಖ್ಯಮಂತ್ರಿ ಇದ್ದ ಯಡಿಯೂರಪ್ಪನವ್ರು ಕೂತ್ಕೊಂಡು ಬರೀ ಅಧಿಕಾರಿಗಳು ಹೇಳಿದ್ರು ಈ ಕೆಲಸ ಆಗ್ತಿದ್ದಿಲ್ಲ. ಅದು ಇನ್ಕ್ಲೂಡಿಂಗ್ ಏರ್ಪೋರ್ಟ್ ಆಲ್ಸೋ. ಏರ್ಪೋರ್ಟು ಕೂಡ ಅದು 2008-09 ಫೌಂಡೇಶನ್ ಸ್ಟೋನ್ ಆಯಿತು.
ನಿಂತೋಯ್ತು. ಅದಾದಮೇಲೆ ಮುಖ್ಯಮಂತ್ರಿಗಳು ಆಶ್ವಾಸನೆ, ಅವತ್ತಿನ ಯಡಿಯೂರಪ್ಪನವರ ಆಶ್ವಾಸನೆ 2 ವರ್ಷದಲ್ಲಿ ಲ್ಯಾಂಡ್ ಎಕ್ವಿಷನ್ನು ಪ್ರೋಸೆಸ್ಸು ಎಲ್ಲದೂ ಕೂಡ ನಡೆಯಿತು. 3 ಹಂತದಲ್ಲಿ ಒಂದು ಏರ್ಪೋರ್ಟು ಆಗಬೇಕು ಅಂದರೆ ಫಸ್ಟು ಲ್ಯಾಂಡ್ ಬೇಕಾಗತ್ತೆ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ, 3ನೇದು ಎಲ್ಲ ಲೈಸೆನ್ಸ್ ಪ್ರೋಸೆಸ್ ಆಗಬೇಕಾಗತ್ತೆ. ಈ 3 ಹಂತವನ್ನು ಕೂಡ ಯಶಸ್ವಿಯಾಗಿ ಅದು ಪ್ರಧಾನಮಂತ್ರಿಗಳ ಡೇಟನ್ನು ಫಿಕ್ಸ್ ಮಾಡಿದ್ದಕ್ಕೆ ಇನ್ನೂ ಬೇಗ ಆಯಿತು ಟ್ರಯಲ್ಲು ಇದೆಲ್ಲ. ಮತ್ತು ಸಹಜ ಯಾವುದೇ ಏರ್ಪೋರ್ಟ್ ಇನಾಗ್ರೇಷನ್ ಆದಮೇಲೆ ಫಸ್ಟ್ 3 ತಿಂಗಳಿಗೆ ಅಂತ ಲೈಸೆನ್ಸ್ ಕೊಡ್ತಾರೆ, ಆಮೇಲೆ 6 ಮಂತ್ಸ್ ಅಂತ ಮಾಡ್ತಾರೆ, ಆಮೇಲೆ 2 ಇಯರ್ಸ್ ಅಂತ ಮಾಡ್ತಾರೆ, ಆಮೇಲೆ 20 ಇಯರ್ಸ್ ಅಂತ ಮಾಡ್ತಾರೆ. ಅಂದರೆ ನಮ್ಮ ಅಧಿಕಾರಿಗಳು ಇನ್ನೂ ಅಪ್ಡೇಟ್ ಆಗಬೇಕು. ಈ ಸಣ್ಣ ಪುಟ್ಟ, ಯಾಕೆಂದರೆ ಎಲ್ಲಾದರೂ ಕೂಡ ಒಂದು ಸ್ಕ್ರೂ ಹೆಚ್ಚು ಕಮ್ಮಿಯಾಗಿ ಬಿದ್ದರೂ ಕೂಡ ಅಲ್ಲಿ ಗ್ಯಾರೇಜಿಗೆ ತೊಗೊಂಡು ಹೋಗ್ಬೋದು. ಅರೆ ಈ ಏರ್ಪೋರ್ಟ್ ವಿಚಾರದಲ್ಲಿ ಯಾವುದೇ ಒಂದು ಬೋಲ್ಟನ್ ಇಟ್ಟು ಕೂಡ ಏನು ಹೆಚ್ಚು ಕಮ್ಮಿ ಆಗಂಗಿಲ್ಲ ಲೈಸೆನ್ಸ್ ಪ್ರೊಸೆಸಲ್ಲಿ. ಹಾಗಾಗಿ ಪರ್ಫೆಕ್ಟ್ನೆಸ್ ಬಂದಾದಮೇಲೆ ಎಲ್ಲದೂ ಕೂಡ ಆಗುತ್ತೆ. ಇವತ್ತು ಚರ್ಚೆ ಏನಿವತ್ತು ನೈಟ್ ಲ್ಯಾಂಡಿಂಗು ಅವತ್ತೇ ಮಾಡೋದಿತ್ತಲ್ಲ, ನಮಗೆ ಹಾಗೆ ಕೀ ಕೊಟ್ಟು ಹೋಗ್ಬಿಟ್ರು ಅಂತೇಳಿ ಅಲ್ಲಿ ಕೆಲವು ಜನ ಚರ್ಚೆ ಮಾಡ್ತಾರೆ. ಆದರೆ ನೈಟ್ ಇದೆಲ್ಲದೂ ಕೂಡ ಹಂತಂತೂ ಆಗಂಥದ್ದು. ಆದರೆ ನೈಟ್ ಲ್ಯಾಂಡ್ಗೆ ಬೇಕಾದಂಥ 45 ಎಕರೆ ಫಾರೆಸ್ಟ್ ಜಾಗವನ್ನು ಅದನ್ನು ಏರ್ಪೋರ್ಟಿಗೆ ಹ್ಯಾಂಡ್ ಓವರ್ ಮಾಡಿಸಿ ಎಲ್ಲದೂ ಕೂಡ ಮಾಡಿದ್ದೀನಿ. ಇವತ್ತಿನ ಸರ್ಕಾರದಲ್ಲಿ ನಾನು ಏನು ವಿನಂತಿ ಮಾಡ್ಕೊತಾ ಇದ್ದೀನಿ, ಕೇಂದ್ರ ಸರ್ಕಾರ ಆ ನೈಟ್ ಲ್ಯಾಂಡಿಗೆ ಬೇಕಾದಂಥ ಇನ್ಸ್ಟ್ರೂಮೆಂಟನ್ನು ಕೊಟ್ಟು ಈಗ ಆಲ್ರೆಡಿ 6 ತಿಂಗಳಾಯಿತು. ಅದಕ್ಕೊಂದು ಬೆಡ್ ಹಾಕಿ, ಕಾಂಕ್ರೀಟ್ ಬೆಡ್ ಹಾಕಿ ನಿಲ್ಲಿಸ್ಲಿಕ್ಕೆ 6 ಕೋಟಿ ಹಣ ಬೇಕು. ಆ ಪ್ರೋಸೆಸ್ ಫಾಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಯಾಕೆಂದರೆ ಮತ್ತೀಗಲೇ ಚಳಿಗಾಲ ಶುರುವಾಯಿತು, ಸಂಜೆ ಮೇಲೆ ಫಾಗ್ ಶುರುವಾಗುತ್ತೆ. ಎಷ್ಟೋ ಇನ್ನೂ ಉಡಾನ್ ಅಂಡರ್ನಲ್ಲಿ ನಮಗೆ ಡೆಲ್ಲಿ ಇದೆ, ಇನ್ನೂ ಫ್ಲೈಟ್ ಆಪ್ರೇಷನ್ ಶುರುವಾಗಿಲ್ಲ. ಬೆಂಗಳೂರು ಡೆಲ್ಲಿ ಇದೆ ನಮಗೆ ಇನ್ನೂ ಕೂಡ. ಒಟ್ಟು 4 ರೂಟ್ಗಳು ನಮಗೆ ಫೈನಲ್ ಆಗಿದೆ, ಇನ್ನೂ 1 ರೂಟ್ ಫೈನಲ್, ಇನ್ನೂ ಓಡಾಟ ಶುರುವಾಗಿಲ್ಲ. ಇದೆಲ್ಲದೂ ಆಯಿತು ಅಂದರೆ ನಾನು ಧೈರ್ಯವಾಗಿ ನಮ್ಮ ಶಿವಮೊಗ್ಗಕ್ಕೆ ಫ್ಲೈಟ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಬೋದು. ಹಾಗಾಗಿ ನೋಡೋಣ, ಆಗ್ತಾಯಿದೆ. ದೇವ್ರದಿನ ಟೆಂಡರ್ ಆಯಿತು. ನಾವೆಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನು ಮಾಡ್ತಾಯಿದ್ವಿ, ಈ ಥರ ಸಣ್ಣ ಪುಟ್ಟ ಅಮೌಂಟ್ಗಳು ಇದ್ದರೆ ನೇರವಾಗಿ ನಿರ್ಮಿತಿ ಕೇಂದ್ರ, ಲ್ಯಾಂಡ್ ಆರ್ಮಿ ಇಂಥವ್ರಿಗೆ ಕೊಟ್ಟು, ಯಾಕಂದರೆ ಟೆಂಡರ್ ಪ್ರೋಸೆಸ್ಸೇ 2-3 ಮಂತ್ಸು ಹೋಗ್ಬಿಡುತ್ತೆ, ವರ್ಷ ದಿನಗಳು ಕಳೆದು ಬಿಡುತ್ತೆ. ಈ ದೃಷ್ಟಿಯಿಂದ ಆಗ್ತಾಯಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇನ್ನೊಂದು ವಿಶೇಷವು ನಾನು ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕಾದಂಥ ವಿಚಾರ ಅಂದರೆ PMGSY ರಸ್ತೆ 2001ರಿಂದ PMGSY ರಸ್ತೆ ಫೇಸ್ 1, ಫೇಸ್ 2, ಫೇಸ್ 3 ಆ್ಯಂಡ್ ಫೇಸ್ 3 ಇಷ್ಟು ಸೇರಿ ನಮ್ಮ ಶಿವಮೊಗ್ಗಕ್ಕೆ 2001ರಿಂದ 2023ನೇ ಇಸ್ವಿವರೆಗೂ ಕೂಡ ಒಟ್ಟು ಕಾಮಗಾರಿ ಎಷ್ಟು ಅಂದರೆ 247 ರಸ್ತೆಗಳನ್ನು ಕೊಟ್ಟಿದ್ದಾರೆ ನಮಗೆ. ಕಿಲೋಮೀಟರ್ 1177 ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿ ಆಗಿದೆ. ಅಮೌಂಟು 528. PMGS ಒಳಗೆ ಫೇಸ್ 1, 2 ಆ್ಯಂಡ್ 3 ಈ 3ರಲ್ಲೂ ಕೂಡ ಸೇರಿ 247 ಕಾಮಗಾರಿಗಳು, 1177 ಕಿಲೋಮೀಟರ್ಸ್, 528 ಕೋಟಿ ಮೊತ್ತ ನಮ್ಮ ಗ್ರಾಮೀಣ ಬದುಕಿಗೆ ಅನುಕೂಲ ಆಗೋಂಥ ಗ್ರಾಮೀಣ ಪ್ರದೇಶದ ರಸ್ತೆಗೋಸ್ಕರ ಹಣ ಕೊಟ್ಟಿದ್ದಾರೆ. ಮೊನ್ನೆ ಗೌರವಿತ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಭೇಟಿ ಮಾಡಿ ಈಗಿರುವಂಥ ನಿಮ್ಮ PMGSY ಕಾನೂನನ್ನು ಸ್ವಲ್ಪ ಇನ್ನೂ ಸರಳೀಕರಣ ಮಾಡಬೇಕು ಅಂತೇಳಿ ವಿನಂತಿನೂ ಕೂಡ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ PMGSY 4ಅಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಫೈನಲ್ ಆಗಿರೋದು ಕೇವಲ 54 ಕಾಮಗಾರಿಗಳು ಮಾತ್ರ. ಇಡೀ ರಾಜ್ಯದಲ್ಲಿ ಕಾಮಗಾರಿಗಳು ಫೈನಲ್ ಆಗಿರೋದು ಕೇವಲ ಅನ್ನೋಕ್ಕಿಂತ ಉಳಿದಿರೋದೇ 54 ಅಷ್ಟೇ. ಇವರ ನಾರ್ಮ್ಸ್ ಪ್ರಕಾರ ಏನು, ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಇಷ್ಟು ಜನಸಂಖ್ಯೆ ಇರಬೇಕು, ಇಷ್ಟು ಕಿಲೋಮೀಟರ್ ಇರಬೇಕು, ಇವೆಲ್ಲ ಕಾನೂನು ಏನಿದೆ ಅದರ ಪ್ರಕಾರ ಇಡೀ ರಾಜ್ಯದಲ್ಲಿ ಉಳಿದಿರೋದು ಇನ್ನು 54 ರಸ್ತೆ. ಆ 54 ರಸ್ತೆಯಲ್ಲೂ ಕೂಡ 29 ರಸ್ತೆ ನಮ್ಮ ಶಿವಮೊಗ್ಗದ್ದು ಅಂತ ಅಂದರೆ ಅಂದರೆ ನಿಮ್ಮ ರಾಘಣ್ಣನ ಫಾಲೋಅಪ್ ಯಾವ ರೀತಿ ಇರುತ್ತೆ ಅನ್ನೋಕ್ಕೆ ಏನಾದರೂ ಒಂದು ಅದರಲ್ಲೂ ಕೂಡ ಏನಾದರೂ ಯಾವುದಾರ ಒಂದು ಪ್ರಯತ್ನ ಮಾಡಿ ಸೇರಿಸೋಂಥ ಪ್ರಯತ್ನ ಮಾಡಿ ಅದರಲ್ಲಿ 29 ಆಗಿದೆ. ಈಗ ಕೇಂದ್ರ ಸರ್ಕಾರ ನಾನು ಏನು ವಿನಂತಿ ಮಾಡ್ತಾ ಇದ್ದೀನಿ ಅಂದರೆ, ನಾಳೆ ಆಫ್ಟರ್ ಬಜೆಟಲ್ಲೂ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ, ನಾಳೆ ಹೊಸ ಬಜೆಟನ್ನು ಗೌರವಂತ ಪ್ರಧಾನಮಂತ್ರಿಗಳು ಕೊಡ್ತಾ ಇದ್ದಾರೆ. ಈ PMGSY ಈ ಹೊಸ ಕಾನ್ಸೆಪ್ಟ್ ಪ್ರಕಾರ ಇಡೀ ಮುಗಿತಾ ಇದೆ, ಎಲ್ಲ ರಸ್ತೆಗಳು ಮುಗಿತಾ ಇದೆ. ಇನ್ನೂ ಸಣ್ಣ ಹೆಬಿಟೇಷನ್ಸ್ಗಳಿದೆ, ಇನ್ನೂ ಸಣ್ಣ ಹಳ್ಳಿಗಳಿದೆ, ರಸ್ತೆಗಳಿಲ್ಲ. ಹಾಗಾಗಿ ಒಂದು ಕ್ಲಸ್ಟರ್ ಅಂತ ಮಾಡಿಕೊಂಡು ಸಣ್ಣ ಹೆಬಿಟೇಷನ್ಸ್ಗಳನ್ನು ಇಟ್ಕೊಂಡು ಕ್ಲಸ್ಟರ್ ಅಂತ ಮಾಡಿಕೊಂಡು, ಈಗ ಇವರ ಒಂದು ಜನಸಂಖ್ಯೆ ಒಂದು ಗ್ರಾಮದಲ್ಲಿ 1000 ಇರಬೇಕು ಅಂತ ಹೇಳ್ತಾರೆ.
ಆದರೆ ನಮ್ಮ ಮಲೆನಾಡು ತೀರ್ಥಹಳ್ಳಿ ಸಾಗರ ಈ ಕಡೆ ಬಂದ ಸಮಸ್ಯೆ ಏನು, ಒಂದು ಹಳ್ಳಿಲಿ 100 ಜನ ಇದ್ದಾರೆ, 50 ಜನ ಇದ್ದಾರೆ, 25 ಜನ ಇದ್ದಾರೆ, ಈ ಥರ ಕ್ಲಸ್ಟರ್ಸ್ಗಳಿದ್ದಾರೆ. ಆದರೆ ಅವ್ರಿಗೆ ಬೇಸಿಕ್ ರೋಡ್ ಕೊಡಬಾರ್ದ, ನಾವು ಇನ್ಫ್ರಾಸ್ಟ್ರಕ್ಚರು ಕೊಡಲೇಬೇಕಾಗತ್ತೆ. ಹಾಗಾಗಿ ಈ ಕ್ಲಸ್ಟರ್ಸ್ಗಳನ್ನು ಸಣ್ಣ ಸಣ್ಣ ಗ್ರಾಮಗಳನ್ನು ಸೇರಿಸಿ ಒಂದು ಕ್ಲಸ್ಟರ್ ಅಂತ ಮಾಡಿಕೊಂಡು ಅದಕ್ಕೆ ರೋಡ್ ಅಪ್ರೋಚನ್ನು ಕೊಡುವಂಥ ಕೆಲಸ ಮಾಡಿದ್ರೆ ನಮ್ಮ ಮಲೆನಾಡಂಥ ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ. ಇನ್ನು ಗ್ರಾಮೀಣ ಒಳಗಿರುವಂಥ ಅನೇಕ ಗ್ರಾಮಗಳಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಈ ದಿಕ್ಕಲ್ಲೂ ಕೂಡ ಒಂದು ಪ್ರಯತ್ನ ಮಾಡಿ ಒಂದು 380 ಕೋಟಿ ಪ್ರಪೋಸಲ್ ಕೂಡ ಆಲ್ರೆಡಿ ಕಳಿಸ್ಕೊಟ್ಟಿದ್ದೀನಿ. ಆದರೆ ನಮ್ಮದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಡಿಯಲ್ಲಿ ಬರಲ್ಲ. ಈ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅಂತೇಳಿ ಹಿಂದುಳಿದ ಒಂದು ಜಿಲ್ಲೆಗಳ ಪಟ್ಟಿಯಲ್ಲಿ ನಮ್ಮ ಶಿವಮೊಗ್ಗ ಇಲ್ಲ. ಏರ್ಪೋರ್ಟ್ ಇಟ್ಕೊಂಡು ನಿಮ್ಮ ರಾಗಣ್ಣ ಅದನ್ನು ಕೂಡ ಏನಾದರೂ ಬಟ್ಟೆಯೊಳಗೆ ಸೇರ್ಸೋಕ್ಕೆ ಹೋದರೆ ನಾಳೆ ಯಾವುದು ಕ್ರೈಟೀರಿಯಾ ಅಂತೇಳಿ ನಾಳೆ ಸರ್ಕಾರಕ್ಕೆ ಗೊಂದಲ ಆಗುತ್ತೆ. ಅದು ಮಾಡಲಿಕ್ಕೆ ಆಗಿಲ್ಲ. ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಗಳಿರುತ್ತೆ, ನಾನು ಮಾಡಿಕೊಡ್ತಿದ್ದೆ. ಇದು ಬರಲ್ಲ. ಇದು ಒಂದು ಕಾನೂನನ್ನೇ ಬದಲಾವಣೆ ಮಾಡ್ಬೋದು ಅಂತೇಳಿ ಗೌರವಾನ್ವಿತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು ಹೇಳಿದ್ದಾರೆ. ಮೋಸ್ಟ್ಲಿ ಇದೊಂದು ಪ್ರಯತ್ನ ನಂದು. ಈ ಪ್ರಯತ್ನ ಬರೀ ಶಿವಮೊಗ್ಗ ಅಲ್ಲ, ಇಡೀ ದೇಶಕ್ಕೆ ಅನುಕೂಲ ಆಗುತ್ತೆ ಈ ಥರ ಒಂದು ಆದರೆ. ಇದಕ್ಕೆಲ್ಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಎರಡನೇದು ವಿಶೇಷವಾಗಿ BSNL ಟವರ್ ಸ್ಯಾಂಕ್ಷನ್ ಸಾಕಷ್ಟು ಕಡೆ ಬೇರೆ ಬೇರೆ ಕಡೆ ಆಗಿದೆ. ಪ್ರೋಗ್ರೆಸ್ ತೆಗೆದುಕೊಂಡಾಗ ನಮ್ಮ ಶಿವಮೊಗ್ಗ ತುಂಬ ಒಳ್ಳೆಯ ರೀತಿಯಂಥ ನಮ್ಮ ಅಧಿಕಾರಿಗಳ ಸಹಕಾರದಿಂದ ಒಟ್ಟು 4G BSNL ಟವರ್ಸ್ನ ಸ್ಯಾಂಕ್ಷನ್ ಮಾಡಿಸೋ ನಾ ಪ್ರಪೋಸಲ್ ಕಳಿಸಿದ್ದು 398. ಅದರಲ್ಲಿ 232 ಸ್ಯಾಂಕ್ಷನ್ ಆಗಿರೋದು. 232 ಸ್ಯಾಂಕ್ಷನ್ ಆಗಿದೆ. 195 ತುಂಬ ಒಳ್ಳೆ ರೀತಿಯಿಂದ ಪ್ರೋಗ್ರೆಸ್ ಇದೆ. ಮೋರ್ ದೆನ್ 125ವರೆಗೂ ಕೂಡ ಈಗ ಆಲ್ರೆಡಿ ಸರ್ವಿಸನ್ನು ಕೊಡುವಂಥ ಕೆಲಸ ಈಗ ಆಲ್ರೆಡಿ ಆಗಿದೆ. ಅಂದರೆ ನಮ್ಮ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನಮ್ಮ MP ಆಫೀಸಿನ ನಮ್ಮ ಸಿಬ್ಬಂದಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಡೈಲಿ ಫಾಲೋಅಪ್ ಅದೊಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ತುಂಬ ಕಷ್ಟ. ನೀವು ಹೇಳ್ದಂಗೆ ಫಸ್ಟು ಲ್ಯಾಂಡ್ ವಿಚಾರ ಬರುತ್ತೆ, ಅಲ್ಲಿ ಗೋಮಾಳ ಅಥವಾ ಇನ್ಯಾವುದೋ ರೆವಿನ್ಯೂ ಅಲ್ಲಿ ಕ್ಲಿಯರ್ ಆಗಬೇಕು, ಫಾರೆಸ್ಟ್ ಆದರೆ ಕ್ಲಿಯರ್ ಆಗಬೇಕಾಗತ್ತೆ. ಆಮೇಲೆ ಅದು 3 ಸ್ಟೇಜು. ಟವರಿಗೆ ಒಬ್ಬರ ಟೆಂಡರು, ಅದಾದಮೇಲೆ ಅಲ್ಲಿ ಟ್ರಾನ್ಸ್ಮಿಟರ್ ಕೂರಿಸೋಂಥವ್ರಿಗೆ ಇನ್ನೊಬ್ಬರು ಟೆಂಡರು, ಆಮೇಲೆ ಕಲೆಕ್ಷನ್ ಕೊಡಲಿಕ್ಕೆ ಸರ್ವಿಸ್ ಕೊಡಲಿಕ್ಕೆ ಅದಕ್ಕೆ ಒಬ್ಬೊಂದು ಟೆಂಡರ್. ಇವೆಲ್ಲ ಗ್ಲೋಬಲ್ ಟೆಂಡರ್ಗಳು ಇಡೀ ದೇಶದಲ್ಲಾಗಿದೆ. ಅಂದರೆ ಒಂದು ಅಭಿಮಾನ ಅಂದರೆ ನಮ್ಮ ಇಡೀ ದೇಶದಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳು 9,000 ಟವರ್ಗಳನ್ನು ಇನಾಗ್ರೇಷನ್ ಮಾಡಿದ್ರು. ಇದೆಲ್ಲದೂ ಕೂಡ ಆತ್ಮನಿರ್ಭರ್ ಭಾರತ್, ನಮ್ಮ ದೇಶದ ಇಂಜಿನಿಯರ್ಸು ಅವರೇ ತಯಾರು ಮಾಡಿದಂಥ ಈ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು BSNL ಟವರ್. ಯಾಕೆಂದರೆ ದುಡ್ಡಿದ್ರೂ ಕೂಡ ಇದು ಇಷ್ಟೊಂದು ಫಾಸ್ಟಾಗಿ ಇಡೀ ದೇಶದಲ್ಲಿ ಟವರ್ಗಳನ್ನು ಹಾಕಬೇಕು ಅಂದರೆ ಅದಕ್ಕೆ ಮೆಟೀರಿಯಲ್ಸ್ ಸಿಗಲ್ಲ. ನಮ್ಮ ದೇಶದಲ್ಲೇ ಆ ಟ್ರಾನ್ಸ್ಮಿಟರ್ಸ್ಗಳನ್ನು ತಯಾರು ಮಾಡೋಂಥ ಪ್ರಯತ್ನವನ್ನು ಮಾಡಿ ಕೊಡೋಂಥ ಕೆಲಸ ಆಗಿದೆ. ಕೆಲವು ಕಡೆಗೆ ಇನ್ನೂ ಕೂಡ 2G ಸರ್ವಿಸ್ ಏನಿದೆ ಅಲ್ಲಿ 4G ಎಲ್ಲ ಆಗಿದೆ. ಅಲ್ಲಿ ಇನ್ನೂ ಕೂಡ ಕೀಪ್ಯಾಡ್ ಏನು ಫೋನ್ ಇಟ್ಕೊಂಡಿದ್ದಾರೆ, ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ. ಆ ಕೀಪ್ಯಾಡನ್ನು ಕೂಡ ಆ ಸಿಮ್ಮನ್ನು ಬದಲಾವಣೆ ಮಾಡ್ಕೊಂಡು ಅದೇ ನಂಬರ್ಗೆ ಬೇರೆ ಸಿಮ್ಮನ್ನು ಹಾಕ್ಕೊಂಡು ಅಪ್ಗ್ರೇಡ್ ಮಾಡ್ಕೊಬೇಕಾಗತ್ತೆ. ಈ ಪ್ರೋಸೆಸ್ಸು ಕೂಡ ನಮ್ಮಲ್ಲಿ ಈಗ ಆಲ್ರೆಡಿ ಆಗ್ತಾ ಇದೆ ಅಂತೇಳಿ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ವಿಶೇಷವಾಗಿ ರೈಲ್ವೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಆಗ್ತಾ ಇದೆ. ಕೋಟೆಂಗೂರು ಕೋಚಿಂಗ್ ಡಿಪೋ ಇದೊಂದು ಗೇಮ್ ಪ್ಲೇಯರ್ ಅಂತ ಏನು ಹೇಳ್ತಾರೆ, ಆ ರೀತಿಯಿಂದ ಒಂದು ಕೇಂದ್ರ ಆಗುತ್ತದೆ. ಅದು ಆಯಿತು ಅಂದರೆ ನನಗೆ ಇನ್ನೂ ಹೆಚ್ಚು ನಮಗೆ ಈ ಭಾಗದಲ್ಲಿ ನಮಗೆ ಶಕ್ತಿ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ನಮಗೆ ಇವತ್ತು ನಾನು ಪ್ರಯತ್ನ ಮಾಡ್ತಾ ಇರೋದು ನಮ್ಮ ಶಿವಮೊಗ್ಗದಿಂದ ಶಿಕಾರಿಪುರದವರು ಕೂಡ ಟ್ರ್ಯಾಕ್ ಆಗ್ತಾ ಇದೆ. ಶಿಕಾರಿಪುರದಿಂದ ರಾಣೆಬೆನ್ನೂರು ಆಗಲಿಕ್ಕೆ ಅವತ್ತು ಯಡಿಯೂರಪ್ಪ ಸಾಹೇಬರು ಇದ್ದಾಗ ಕೇಂದ್ರಕ್ಕೂ ರಾಜ್ಯಕ್ಕೂ ಅಗ್ರಿಮೆಂಟ್ ಆಗಿದ್ದು ಲ್ಯಾಂಡ್ ನಾವು ಕೊಡ್ತೀವಿ, ಇನ್ನು ಉಳಿದಿದ್ದ ಎಕ್ಸ್ಪೆಂಡಿಚರ್ ನೀವು ಬೇರೆ ಮಾಡಬೇಕು ಅಂತ ಅವತ್ತು ಆಗಿದ್ದು. ಅವತ್ತು PPP ಮಾಡೆಲ್ ಆಗಿತ್ತು, ಕಾಸ್ಟ್ ಶೇರಿಂಗಲ್ ಪ್ರಾಜೆಕ್ಟಲ್ಲಿ ಆಗಿದ್ದಿತ್ತು. ಹಾಗಾಗಿ ಶಿಕಾರಿಪುರದಿಂದ ರಾಣೆಬೆನ್ನೂರು ಕೂಡ 75% ಲ್ಯಾಂಡ್ ಎಕ್ವಿಷನ್ ಆಗಿದೆ. ನಮಗೆ 200 ಕೋಟಿ ಕೊಡ್ತಾ ಇದೆ ರೈತರಿಗೆ ಪರಿಹಾರ ಕೊಡಲಿಕ್ಕೆ. ರೈತರಿಗೆ ಪರಿಹಾರ ಕೊಟ್ಟು 90% ಲ್ಯಾಂಡು ದಾಖಲೆ ಪ್ರಕಾರ ನಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಆದಮೇಲೆ ಟೆಂಡರನ್ನು ಕರೆಯೋದು. ಹಾಗಾಗಿ ನನಗೆ ವಿಶ್ವಾಸ ಇದೆ, ಇನ್ನೊಂದು ಹಬ್ಬ ಬಂದರೆ ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಮುಗಿಬೋದು. ಮೊನ್ನೆನೂ 45 ಕೋಟಿ ಮೊನ್ನೆ MP ಪಾಟೀಲ್ ಸಾಹೇಬರಿಗೆ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಅವರಿಗೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ಕೊಟ್ಟಿದ್ದಾರೆ. ಇನ್ನೊಂದು 100 ಕೋಟಿ ಹಾವೇರಿ ಜಿಲ್ಲೆ ಆ ಹಣ ನಮಗೆ ಬೇಕಾಗತ್ತೆ.
ಬಂತು ಅಂದರೆ ಇನ್ನು ಉಳಿದಂಥ ಪ್ರೋಸೆಸ್ಸನ್ನು ರೈತರು ಎಲ್ಲರೂ ವಿಶ್ವಾಸ ಗಳಿಸಿ ಮತ್ತು ಈ ಯೋಜನೆ ಸಹಕಾರ ಕೊಟ್ಟಂಥ ರೈತರು ಕೂಡ ನಾನು ತಮ್ಮ ಮುಖಾಂತರ ನಾನು ಅಭಿನಂದನೆ ತಿಳಿಸ್ತೀನಿ. ನನ್ನ ವಿಶೇಷವಾದಂಥ ಒಂದು ಅಪೇಕ್ಷೆ ಇರೋದು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವ ತಾಲೂಕು ಕೂಡ ಟ್ರೈನ್ ಇಲ್ಲ ಅಂತ ಹೇಳಬಾರ್ದು. ಈಗಿರುವಂಥ ಪ್ರಕಾರ ನಮ್ಮ ಸೊರಬಕ್ಕೆ ಟ್ರೈನ್ ಇಲ್ಲ, ನಮ್ಮ ತೀರ್ಥಹಳ್ಳಿ ಟ್ರೈನ್ ಇಲ್ಲ. ಏನಾದರೂ ಮಾಡಿ ಯಾವುದಾರ ಒಂದು ಯೋಜನೆಯಲ್ಲಿ ಇವೆರಡು ತಾಲೂಕುಗಳನ್ನು ಆ ರೈಲ್ವೆ ಸಂಪರ್ಕಕ್ಕೆ ಸೇರಿಸಬೇಕು ಅಂತ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಂದು ಹಂತಕ್ಕೆ ಬರ್ತಾ ಇದೆ. ಒಂದು ಈಗ ಆಲ್ರೆಡಿ ಶಿವಮೊಗ್ಗ, ನಮ್ಮ ತೀರ್ಥಹಳ್ಳಿಯಿಂದ ಶೃಂಗೇರಿ, ಶೃಂಗೇರಿಯಿಂದ ಮಂಗಳೂರು. ಸೊ ತೀರ್ಥಹಳ್ಳಿ ನೀವು ಸೆಂಟ್ರ್ ತೊಗೊಂಡ್ಲೇಬೇಕು, ತೀರ್ಥಹಳ್ಳಿ ಬಿಟ್ಟು ಹೋಗಂಗಿಲ್ಲ ಅಂಥೇಳಿ ಸರ್ವೆ ಮತ್ತು ರೈಲ್ವೆ ಇಲಾಖೆನ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೆಲ್ಲ ಪ್ರಯತ್ನಗಳು ಆಗ್ತಾಯಿದೆ. ಇನ್ನೊಂದು ಅದೇ ಸೇಮ್ ಶಿವಮೊಗ್ಗ, ತೀರ್ಥಹಳ್ಳಿ, ಶೃಂಗೇರಿ, ಹಾಸನ, ಇದೊಂದು ಲೈನ್. ಎರಡಕ್ಕೂ ಕೂಡ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದರೆ. ಉದಾಹರಣೆಗೆ ಶೃಂಗೇರಿ ಮಂಗಳೂರು, ಅದು ತೀರ್ಥಹಳ್ಳಿ ಶೃಂಗೇರಿ ಮಂಗಳೂರಿಗೆ 16 ಕೋಟಿ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ. 16 ಲಕ್ಷ ಸರ್ವೆಗೆ, 150 ಕಿಲೋಮೀಟ್ರಿಗೆ. ಶಿವಮೊಗ್ಗ ಬೀರೂರಿನ ದ್ವೀಪದ ರಸ್ತೆ ನಿರ್ಮಾಣಕ್ಕೆ ಸ್ಥಳ ಸಮೀಕ್ಷೆಗೆ 1.5 ಕೋಟಿ ಸಮೀಕ್ಷೆಗೆ ಇದು ಬಿಡುಗಡೆ ಆಗಿರೋದು ಹಣ. ತಾಳಗುಪ್ಪ ಸಿರ್ಸಿ ಹುಬ್ಳಿಗೆ 3.25 ಕೋಟಿ, 158 ಕಿಲೋಮೀಟರ್ ಆಗುತ್ತೆ, 3.95 ಲಕ್ಷ ಹಣ ಕೊಟ್ಟಿದ್ದಾರೆ. ತಾಳಗುಪ್ಪ ಹೊನ್ನಾವರ ಅದು ಎಕ್ಸಸೈಸ್ ಮತ್ತೆ ಶುರುವಾಗಿದೆ. ಮೊದಲು ಆಗೋದೇ ಇಲ್ಲ ಅಂತ ಹೇಳಿ ಬಿಟ್ಟಿದ್ರು, ಆ ಎಕ್ಸಸೈಸ್ ಶುರುವಾಗಿದೆ. ಬರೀ 82 ಕಿಲೋಮೀಟರ್ ಆಗುತ್ತೆ. ನಮ್ಮ ತಾಳಗುಪ್ಪದಿಂದ ಹೊನ್ನಾವರ ಲಿಂಕ್ ಮಾಡಲಿಕ್ಕೆ 82 ಕಿಲೋಮೀಟರ್ಸ್ ಆಗುತ್ತೆ. ಅದಕ್ಕೆ 7,81,000 ಅದಕ್ಕೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದೆಲ್ಲದೂ ಕೂಡ ಇನ್ನೂ ಕೂಡ ರಿಪೋರ್ಟ್ ಸಬ್ಮಿಟ್ ಆಗಬೇಕು. ಆಗಿದ್ರೆ ನಾಳೆ ಕೇಂದ್ರ ಸರ್ಕಾರ ಕೊಡೋಂಥ ಬಜೆಟ್ನಲ್ಲಿ, ಅಂದರೆ ಇದೆಲ್ಲ ಆನ್ಗೋಯಿಂಗ್ ಪ್ರೋಸೆಸ್ಸು. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಬಜೆಟ್ನಲ್ಲಿ ಮೊದಲು ಇಂಥ ಲೈನು, ಇಂಥ ಸರ್ವೆ ಇದೆಲ್ಲ ಹೇಳ್ತಾ ಇದ್ರು. ಈಗೇನು ಹಾಗಿಲ್ಲ. ಟೋಟಲ್ ರೈಲ್ವೆ ಪ್ರಾಜೆಕ್ಟ್, ರೈಲ್ವೆ ಇಲಾಖೆಗೆ ಇಷ್ಟು ಕೋಟಿ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಅದರಲ್ಲಿ ಬರೋಂಥ ಪುಸ್ತಕದಲ್ಲಿ ಇವೆಲ್ಲದೂ ಇರಬೇಕಾಗತ್ತೆ. ಸೊ ಅಷ್ಟೊಳಗೆ ನಮ್ಮ ಅಧಿಕಾರಿಗಳು ಇವೆಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ. ಇನ್ನೊಂದು 15 ದಿನ ಮಾತ್ರ ಉಳಿದಿದೆ. ಕೆಲವು ರೆಕ್ಟಿಫಿಕೇಷನ್ ಕೂಡ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಅದಕ್ಕೇನು ಬಜೆಟೇ ಬರಬೇಕು ಅಂತೇನಿಲ್ಲ. ಅಷ್ಟೊಳಗೆ ಸಬ್ಮಿಟ್ ಆದರೂ ಸಂತೋಷ, ಇಲ್ಲ ಇನ್ನೂ 4 ತಿಂಗಳು ಲೇಟಾಗಿ ಸಬ್ಮಿಟ್ ಆದರೂ ಕೂಡ ಈ ಕಾರ್ಯಕ್ರಮಗಳನ್ನು, ಆನ್ಗೋಯಿಂಗ್ ಪ್ರೋಗ್ರಾಮ್ಸ್ಗಳನ್ನು ಇದೆಲ್ಲದೂ ಕೂಡ ತೆಗೆದುಕೊಳ್ಳುವಂಥ ಒಂದು ಅವಕಾಶಗಳು ನಮಗಿದೆ. ಸೊ ಈ ರೀತಿ ರೈಲ್ವೆ ಸಂಪರ್ಕಕ್ಕೆ ಸಾಕಷ್ಟು ಒಂದು ಮೇನ್ ಹಬ್ಬ ಆಗಿ ಇದು ಬದಲಾವಣೆಗಳು ನಮ್ಮ ಆಗ್ತಾ ಇದೆ. ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆ. ಒಂದು ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು. CGSC ಆಸ್ಪತ್ರೆ ತುಂಬ ದಿನದಿಂದ ನಾನು ಫಾಲೋಅಪ್ ಮಾಡ್ತಾ ಇದ್ದೆ. ಮೊನ್ನೆ ನಮ್ಮ ಹೆಲ್ತ್ ಮಿನಿಸ್ಟ್ರು ನಡ್ಡಾ ಅವ್ರನ್ನ ಭೇಟಿ ಮಾಡಿದಾಗ ಫೈಲು ಫಿನಾನ್ಸ್ ಮಿನಿಸ್ಟ್ರಲ್ಲಿ ಇದೆಯಪ್ಪ, ಪೆಂಡಿಂಗ್ ಇದೆ ಅಂತ ಹೇಳಿದ್ರು. ಅಷ್ಟು ಗೊತ್ತಾದ ತಕ್ಷಣ ನಾನು ಫಿನಾನ್ಸ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇಡೀ ದೇಶದ CGSC ಪ್ಯಾಟರ್ನಿಗೆ ಎಲ್ಲರೂ ಕೂಡ ಅನುಕೂಲ ಆಯಿತು. ಫೈಲ್ ಕ್ಲಿಯರ್ ಆಯಿತು. ಇಡೀ ದೇಶದಲ್ಲಿ ಎಲ್ಲ CGSC ಆಸ್ಪತ್ರೆಗೂ ಕೂಡ ಒಬ್ಬೊಬ್ಬ ಡಾಕ್ಟರ್ನ ಕೊಡುವಂಥಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಕ್ಲಿಯರೆನ್ಸ್ ಸಿಗ್ತು. ಅವತ್ತು ನಮ್ಮ ಶಿವಮೊಗ್ಗದ ಫಾಲೋಅಪ್ ಮಾಡೋಕ್ಕೆ ಹೋದಾಗ ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಒಂದು ವಾರದ ಕೆಳಗೆ ಹೋಲ್ ಟೀಮ್ ಬಂದಿತ್ತು. BSNL ಅವರ ಕಟ್ಟಡ ಏನಿದೆ ಅದನ್ನು ಬಾಡಿಗೆಯಾಗಿ CGSCಗೆ ಹ್ಯಾಂಡ್ ಓವರ್ ಪ್ರೋಸೆಸ್ ಕೂಡ ಮೊನ್ನೆ ಆಗಿದೆ. ಸೊ ಸುಮಾರು 10,000 ಜನ ನಮ್ಮ ನಿವೃತ್ತಿ ಅಧಿಕಾರಿಗಳಿಗೆ, ಕೇಂದ್ರದ ಅಧಿಕಾರಿಗಳಿಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಈ ನೂತನವಂಥ ಆಸ್ಪತ್ರೆಯನ್ನು ಹೊಸ ವರ್ಷದಲ್ಲಿ ಹ್ಯಾಂಡ್ ಓವರ್ ಆಗುವಂಥ ಪ್ರೋಸೆಸ್ ಆಗುತ್ತೆ. ಇದು ಒಂದು. ಎರಡನೇದು ಕೊಲ್ಲೂರು ಬೈಂದೂರಿನಲ್ಲಿ ಮಾಡ್ತಾ ಇದ್ದೀನಿ. ಅದು ಮೋಸ್ಟ್ಲಿ ನಾಳೆ ಬಜೆಟ್ನಲ್ಲಿ ಹಣವನ್ನು ಕೊಡುವಂಥ ಕೆಲಸ ಆಗುತ್ತಂತೆ ನನಗೆ ವಿಶ್ವಾಸ ಇದೆ. ಮೂರನೇದು ಸಬ್ ರೀಜನಲ್ ಆಫೀಸ್ ESIC, ನಮ್ಮದೇನಿಲ್ಲಿ ESI ಆಸ್ಪತ್ರೆ ಏನಾಗ್ತಾ ಇದೆ, ರೀಜನಲ್ ಆಫೀಸು ಹುಬ್ಳಿಲಿದೆ. ಸಬ್ ರೀಜನಲ್ ಆಫೀಸ್ ನಮ್ಮ ಶಿವಮೊಗ್ಗ ಕೊಡಬೇಕು. ಅದಕ್ಕೆ ಎಲ್ಲ ರೀತಿಯಂಥ ಸ್ಟ್ಯಾಟಿಸ್ಟಿಕ್ಸನ್ನು ಕೊಡುವಂಥ ಕೆಲಸ ಆಗಿದೆ. ಸೊ ಅದೊಂದು ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ. ಇನ್ನು VASL ಸಂಬಂಧಪಟ್ಟಂತೆ ಮೆದಾನಿ ಕಂಪ್ನಿ ಈಗ ಆಲ್ರೆಡಿ DPA ರೆಡಿ ಮಾಡ್ತಾ ಇದೆ. ಒಂದು ಆರ್ಮಿ ಬೇಸ್ಡ್ ಒಂದು ಕಂಪ್ನಿ.
ಅದು ಹೋಮ್ವರ್ಕ್ ಮಾಡ್ತಾ ಇದೆ, ಸಬ್ಮಿಟ್ ಆಗಿದೆ ಮೋಸ್ಟ್ಲಿ, ವಿಶ್ವಾಸ ಇದೆ. ಮತ್ತೊಂದು ಅವಕಾಶ ನಮ್ಮ ರಾಜ್ಯದವರು ಇವತ್ತು ಕೇಂದ್ರದ ಸ್ಟೀಲ್ ಮಿನಿಸ್ಟ್ರಿ ಆಗಿರೋದ್ರಿಂದ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಎರಡು ರೀತಿಯಾದ ಚರ್ಚೆ ಆಗ್ತಾ ಇದೆ. ಒಂದು ಸಂಪೂರ್ಣವಾಗಿ ಒಂದು 10 ರಿಂದ 15 ಸಾವಿರ ಕೋಟಿ ಕೊಟ್ಟು ಫುಲ್ ಪೆಟ್ಜಾಗಿ ಅಭಿವೃದ್ಧಿ ಮಾಡುವಂಥ ವಿಚಾರ. ಇನ್ನೊಂದು 3 ರಿಂದ 4 ಸಾವಿರ ಕೋಟಿ ಹಂತವಾಗಿ ಮಾಡ್ಕೊಂಡು ಹೋಗುವಂಥ ಎರಡು ರೀತಿಯಂಥ ಚರ್ಚೆ ಆಗ್ತಾ ಇದೆ. ಗೊತ್ತಿಲ್ಲ, ಯಾಕೆಂದರೆ ನಾಳೆ ನಾಡದಲ್ಲಿ ಬಜೆಟ್ ಇರೋದ್ರಿಂದ ಫೈನಲ್ ಮೀಟಿಂಗ್ ಆಗಿದೆ, ಅದು ಯಾವ ಹಂತಕ್ಕೆ ಬಂದಿದೆ ಅನ್ನೋದು ಗೊತ್ತಿಲ್ಲ. ನೋಡೋಣ, ಒಂದು ಆಶಾಕಿರಣ ಆಗಿ ಒಂದು ಪ್ರಯತ್ನ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಅವತ್ತು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಬೀಗನೇ ಹಾಕಬೇಕು ಅಂತ ಹೊರಟಾಗ ನಿಮ್ಮ MP ಅವರು ಯಾವುದೇ ಕಾರಣಕ್ಕೂ ಕೂಡ ಬೀಗವನ್ನು ಹಾಕಕ್ಕೆ ಬಿಡದೆ ಅವತ್ತಿಂದಲೂ ಕೂಡ ಅಲ್ಲಿರುವಂಥ 500 ಜನ 700-800 ಜನರಿಗೆ ಕಾಂಟ್ರಾಕ್ಟ್ ಲೇಬರ್ಸು, ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಕೆಲಸ ಕೊಡುವಂಥ ದಿಕ್ಕಿನಲ್ಲಿ ಕಾಂಟ್ರಾಕ್ಟ್ ಟೆಂಡರನ್ನು, ಆರ್ಡರ್ಸ್ಗಳನ್ನ ತರಿಸಿ, ಬಾರ್ಗಳನ್ನ, ದೊಡ್ಡ ದೊಡ್ಡ ಬಾರ್ಗಳನ್ನು ತರಿಸಿ ಅದನ್ನು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಆಗಿ ಮಾಡಿ ಅದು ಬೇರೆ ಬೇರೆ ಅದು ಎಲ್ಲೆಲ್ಲಿ ಕಳಿಸ್ಬೇಕು, ಆ ರೀತಿಯಂಥ ಕೆಲಸಗಳನ್ನು ಕೊಡಿಸುವಂಥ ದಿಕ್ಕಿನಲ್ಲಿ ನನ್ನದೇ ಆದಂಥ ಒಂದು ಪ್ರಯತ್ನ ಮಾಡಿದೆ. ದೇವ್ರದಿಂದ ಅದು ಅಕಸ್ಮಾತ್ ಅವ್ರು ಬೀಗ ಹಾಕ್ಬಿಟ್ಟಿದ್ರೆ ಇವತ್ತು ಬೀಗ ಓಪನ್ ಮಾಡೋದು ಕಷ್ಟ ಐತೆ ಅನ್ನೋ ಗೊತ್ತಿಲ್ಲ. ರನ್ನಿಂಗ್ ಕಂಡೀಷನ್ ಇಟ್ಕೊಂಬಂದಕ್ಕೆ ಒಂದು ಒಳ್ಳೆ ರೀತಿಯಂಥ ಒಂದು ಹಣ ನಮ್ಗೆ ಸಿಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಇನ್ನೊಂದು, ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿರುವಂಥ ಎಲ್ಲ ಕೋರ್ಟ್ಗಳಿಗೆ ನಮ್ಮ ಬಾರ್ ಅಸೋಸಿಯೇಷನ್ಸ್ಗಳು ಏನು ಆ ಕೋರ್ಟ್ ಅಡ್ವೊಕೇಟ್ ಲಾಯರ್ಸ್ಗಳದ್ದೇನು ಇದೆ ಅಲ್ಲಿಗೆ ಪ್ರತಿ ತಾಲೂಕು ಕೂಡ ಒಂದು 25 ಲಕ್ಷದ ಒಂದು ಪ್ರಪೋಸಲ್ನ ಲಾ ಮಿನಿಸ್ಟ್ರಿಗೆ ಕಳಿಸ್ಕೊಟ್ಟಿದ್ದೀನಿ. ಅದು ಬಂತು ಅಂದರೆ ಪಾಪ ಅವರು ಅಲ್ಲಿ ಫರ್ನಿಚರ್ಸು, ಕಂಪ್ಯೂಟರ್ಸು ಈ ಥರ ಎಲ್ಲ ಇಟ್ಕೊಂಡು ಇದು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಾನು 8 ತಾಲೂಕು ಕೂಡ ಪ್ರಪೋಸಲ್ನ ಕಳಿಸ್ಕೊಟ್ಟಿದ್ದೀನಿ. ಎರಡನೇದು, ರಾಷ್ಟ್ರೀಯ ಆದರ್ಶ ವೇದ ವಿದ್ಯಾಲಯ, ಅದು ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಬರುತ್ತೆ, ಅದೊಂದು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಇನ್ನೊಂದು, ಮೊನ್ನೆ ನಡ್ಡಾಜಿ ಅವ್ರು ಭೇಟಿ ಮಾಡಿ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸಲ್ಲಿ ಮತ್ತೆ ಸಾವು ನೋವು ಆಗ್ತಾ ಇದೆ. ಆಶ್ಚರ್ಯ ಅಂದರೆ ವಿಜ್ಞಾನ ಇಷ್ಟು ಮುಂದುವರೆದಿದ್ರು ಕೂಡ ಆ ಡಿಸೀಸಿಗೆ ಬೇಕಾದಂಥ ಇನ್ನೂ ಕೂಡ ಮೆಡಿಸಿನ್, ಇದು ಸರಿಯಾದ ಕಾರಣವನ್ನು ಇನ್ನೂ ಕೂಡ ಹುಡುಕಕ್ಕಾಗ್ತಾ ಇಲ್ಲ, ವ್ಯಾಕ್ಸಿನ್ನು. ಹಾಗೆ ಇದು ಗಂಭೀರವಾಗಿ ತೆಗೆದುಕೊಳ್ಬೇಕು. ಇಲ್ಲಿ ಪ್ರಾಕ್ಟಿಕಲ್ ಒಂದು ಟೀಮಲ್ಲಿ ಕಳಿಸಿ ಹೋಮ್ವರ್ಕ್ ಮಾಡಬೇಕು, ಇಲ್ಲೇ ಒಂದು ಲ್ಯಾಬ್ ಓಪನ್ ಮಾಡಬೇಕು ಅಂತ ಕೂಡ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಇನ್ನೊಂದು ವಿಶೇಷವಾಗಿ ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ವೆದರ್ ಬೇಸ್ಡ್ ಇನ್ಶೂರೆನ್ಸ್ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಯಿತು. ನಮ್ಮ ಶಿವಮೊಗ್ಗಕ್ಕೆ ಅನ್ಯಾಯ ಆಗಿದೆ, ನಮಗೆ ಬಂದಿರೋಂಥ 120 ಕೋಟಿ ಏನು ಬಂದಿದೆ, ಒಟ್ಟು ನಮಗೆ ಇನ್ನೊಂದು 100 ಕೋಟಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಚರ್ಚೆಯನ್ನು ಮಾಡಿದ್ವಿ. ಗೌರವಂತ ಹಿಂದಿನ ನಮ್ಮ DC ಪ್ರಪೋಸಲ್ನ ರಾಜ್ಯದ ಕೃಷಿ ಇಲಾಖೆಗೆ ಕಳಿಸ್ಕೊಟ್ಟಿದ್ದಾರೆ. ಟೆಲಿಮೆಟ್ರಿಕ್ ರೈನ್ ಗೇಜ್ ವೆದರ್ ಸ್ಟೇಷನ್ಸ್ಗಳು ಏನೇನು ಹಾಳಾಗಿದೆ, ಯಾವ್ಯಾವ ತಾಲೂಕು ವೈಸ್ ಹಾಳಾಗಿದೆ, ಇದರಿಂದ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಈ ಸಂಪೂರ್ಣ ಅಂತ ಮಾಹಿತಿ ರಿಪೋರ್ಟನ್ನು ರಾಜ್ಯ ಸರ್ಕಾರ ಕಳಿಸಿದ್ದಾರೆ. ರಾಜ್ಯ ಸರ್ಕಾರದಲ್ಲೂ ಕೂಡ ಅಲ್ಲಿ ಅಧಿಕಾರಿಗಳ ಜೊತೆಗೆ ಮಾತಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ಯಾಕಂದರೆ ಈ ಬಾರಿ ಅವ್ರು ಸರಿ ಮಾಡ್ಕೊಳ್ಳಿ ಅಂದರೆ ಮುಂದಿನ ಬಾರಿ ಬರುವಂಥ ಇನ್ಶೂರೆನ್ಸ್ಗೂ ಕೂಡ ತೊಂದರೆ ಆಗುತ್ತೆ. ಈ ವರ್ಷದ ಈ ಹಾಳಾದಂಥ ಟೆಲಿಮೆಟ್ರಿಕ್ ಮೆಷಿನ್ಸ್ಗಳು, ರೈನ್ಗೇಜ್ ಸೆಂಟರ್ಸ್ಗಳೇನಿದೆ, ಅದೇ ರಿಪೋರ್ಟು ಬೇಸಿಸ್ ಮೇಲೆ ಹಿಂದಿನ ವರ್ಷದ ಈ ವರ್ಷ ಬಂದಿದೆ, ಇನ್ನು ಈ ವರ್ಷದ್ದು ಮುಂದಿನ ವರ್ಷ ಬರುತ್ತೆ. ಹಾಗಾಗಿ ಅಪ್ಡೇಟ್ ಆಗಲಿಕ್ಕೆ ಏನು ಬೇಕು ಆ ದಿಕ್ಕಲ್ಲೂ ಕೂಡ ಫಾಲೋಅಪ್ ಮಾಡ್ತಿದ್ದೀನಿ. ನೋಡೋಣ, ರಿಸಲ್ಟ್ ಬರಬೇಕು. ಇನ್ನು ನಾನು ಹಿಂದೆ ಇದೇ ಸಂವಾದ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ನಾನು ನಮ್ಮ ಆಕಾಶವಾಣಿ FM ಕೇಂದ್ರವನ್ನು ನಮ್ಮ ಸ್ನೇಹಿತರು ತುಂಬ ಫಾಲೋಅಪ್ ಮಾಡಿದ್ರು. ಅಲ್ಲಿ ಆಲ್ರೆಡಿ ಟ್ರಾನ್ಸ್ಮಿಟರ್ ಕೂಡಿಸಾಗಿದೆ ಮತ್ತು ವಿಶೇಷವಾಗಿ ಸ್ಟುಡಿಯೋನೂ ಕೂಡ ಮಾಡಾಗಿದೆ. ಈಗ ಹೇಗೆ ನಾನು ಪತ್ರಿಕಾ ಭವನ ನಮ್ಮ ಶಿವಮೊಗ್ಗದ, ನಮ್ಮ ರಾಜ್ಯದ ಒಂದು ಆಸ್ತಿ, ನಮ್ಮ ಶಿವಮೊಗ್ಗದ ಈ ಪತ್ರಿಕಾ ಭವನ ಅಂತ, ಅದೇ ರೀತಿ ಒಂದು ಸ್ಟುಡಿಯೋ ಒಂದು ಜಿಲ್ಲಾ ಕೇಂದ್ರದಲ್ಲಿ ಇರಬೇಕು ಅನ್ನೋದು ಇದೆ. ಆದರೆ ಇಟ್ ಈಸ್ ಇನ್ ದ ನೇಮ್ ಆಫ್ ಭದ್ರಾವತಿ ಆಕಾಶವಾಣಿ ಹೆಸರಲ್ಲೇ ಇರುತ್ತೆ. ಇಲ್ಲಿ ಇನ್ನೊಂದು ಸ್ಟುಡಿಯೋ ಮಾಡಿಸಿದ್ದೀನಿ, ಟವರು ಆಗಿದೆ, ಟವರ್ ಮೊದಲೇ ಇತ್ತು, ಅದು ಟ್ರಾನ್ಸ್ಮಿಟರ್ ಕೂಡ ಕೂರ್ಸಾಗಿದೆ. ಉದ್ಘಾಟನೆಗೆ ಮಂತ್ರಿಗಳ ಸಮಯವನ್ನು 1-2 ತಿಂಗಳಿಂದ ಕಾಯ್ತಾ ಇದ್ದೀನಿ. ರಾಜನ್ ಅವರು ಬರ್ತೀನಿ ಅಂತ ಹೇಳ್ತಿದ್ದಾರೆ. ನೋಡೋಣ, ಆದಷ್ಟು ಬೇಗ ಅದನ್ನು ಇಲ್ಲಿ ಅವ್ರು ಬರಲಿಕ್ಕಾಗಲೂ ಕೂಡ ಆನ್ಲೈನಲ್ಲಿ ಅದನ್ನು ವರ್ಚುವಲಿ ಅದನ್ನು ಇನಾಗ್ರೇಷನ್ ಮಾಡಿಸುವಂಥ ಕೆಲಸನೂ ಕೂಡ ಮಾಡಿಸ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೆಟರ್ನರಿ ಪ್ಯಾರಾಮೊಲಾಜಿಕಲ್ ಆ್ಯಂಡ್ ಟಾಕ್ಸಾಲಜಿಕಲ್ ರಿಸರ್ಚ್ ಅಟ್ ಶಿವಮೊಗ್ಗ, ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಮೇಜ್ ರಿಸರ್ಚ್ ಸೆಂಟರ್ ಬಗ್ಗೆ ಆಗೇ ಬಿಡ್ತು ಅಂತ ಆಯಿತು, ಆಗಿತ್ತು. ಆದರೆ ಬಿಹಾರಿಂದ ಸೆಂಟರ್ನಲ್ಲಿ ಶಿಫ್ಟ್ ಆದಾಗ ಮೊನ್ನೆ ಬಿಹಾರ್ ಎಲೆಕ್ಷನ್ಲಿ ಅದು ಚರ್ಚೆ ಆಗುತ್ತೆ ಅಂತೇಳಿ ಅಲ್ಲಿಗೆ ಅದು ಪೆಂಡಿಂಗ್ ಆಯಿತು ಮೇಜ್ ರಿಸರ್ಚ್ ಸೆಂಟರು.
ಹೊಸದಾಗಿ ಕೊಡೋಕೆ ಬರೋಣ, ಅಲ್ಲಿಂದ ಶಿಫ್ಟ್ ಮಾಡ್ತೀನಿ ಅಂತೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಾಪ ಪ್ರಯತ್ನ ಮಾಡಿದ್ರು. ಆದೇಶನೂ ಆಯಿತು. ಆದರೆ ಅಲ್ಲಿ ಆ ಚರ್ಚೆ ನೆಗೆಟಿವ್ ಆದಮೇಲೆ ಮತ್ತೆ ಬೇಡ ಅಂಥೇಳಿ ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ವಿಶೇಷವಾಗಿ ಪ್ರಪೋಸಲ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆನ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದಿಕ್ ಯೋಗ ಅಂಡ್ ನ್ಯಾಚುರೋಪತಿ AIIAY and N. ಇದು ಪ್ರಧಾನಮಂತ್ರಿಗಳನ್ನೇ ಭೇಟಿ ಮಾಡಿ ಇದೊಂದು ನಮಗೆ ಕೊಡಿ. ಯಾಕೆಂದರೆ IIT ಒಂದು ಕಡೆ ಕೊಟ್ಟಿದ್ದೀರಿ, IIM ಒಂದು ಕಡೆ ಕೊಟ್ಟಿದ್ದೀರಿ. ನಮ್ಮ ಶಿವಮೊಗ್ಗ ಈ ಥರದ್ದು ಯಾವುದು ಕೂಡ ಯೋಜನೆಗಳು ಬಂದಿಲ್ಲ. ಸೊ ಈ ಯೋಜನೆ ನಮ್ಮ ಶಿವಮೊಗ್ಗ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ವತಃ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಮಾಡುವಂಥ ಕೆಲಸ ಆಗಿದೆ. ಒಂದು ನವೀನ ಸಂಗತಿ ಅಂದರೆ ನಮ್ಮ ತುಂಗಾ ಮತ್ತು ಭದ್ರಾ ಮತ್ತು ವರಾಹಿ ಕಚೇರಿಯನ್ನು ಇವತ್ತಿನ ಸರ್ಕಾರ ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ ಹಸ್ತಾಂತರ ಮಾಡಕ್ಕೆ ಹೊರಟಿದ್ದಾರೆ. ಇವರು ಹೊಸದಾಗಿ ನಮಗೇನು ಕೊಡೋದು ಬೇಡ, ಇರುವಂಥ ವ್ಯವಸ್ಥೆಯನ್ನು ಇನ್ನೊಂದು ಕಡೆ ಶಿಫ್ಟ್ ಮಾಡಕ್ಕೆ ಹೊರಟಿದ್ದಾರೆ. ಅವಾಗ ನಾವು ಇಲ್ಲಿಂದ ಏನು ನಮ್ಮ ಕಾಡದಲ್ಲಿ ಕೂತ್ಕೊಂಡು ನಾವು ಮೀಟಿಂಗನ್ನು ಮಾಡ್ತಿದ್ವಿ, ಎಲ್ಲ ಕಂಟ್ರೋಲ್ ಅಲ್ಲಿಗೆ ಹೋಗುತ್ತೆ. ಹಾಗೆ ನಮ್ಮ ಇಲ್ಲಿರುವಂಥ ಆಸ್ತಿ ಜಲಮೂಲ ಇರೋಂಥದ್ದು ಇಲ್ಲಿ ನೀವು ಕೊಡೋದು ಬೇಡ, ಅದು ಇರೋದಂಥ ಉಳಿಸ್ಕೊಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡ್ಕೊತೀನಿ. ನಮ್ಮ ಶಿವಮೊಗ್ಗ ಟೌನಲ್ಲಿ ಗುಂಡಪ್ಪ ಶೆಟ್ಗೆ ಅಲ್ಲೊಂದು ಅಂಡರ್ ಪಾಸ್ ಆಗುತ್ತೆ, ಸ್ಯಾಂಕ್ಷನ್ ಆಗಿದೆ. ನಮ್ಮ ಅದೊಂದು ಫಾಲೋಅಪ್ ಅಲ್ಲಿ ಇದೆ, ಆಗುತ್ತೆ. ವಿದ್ಯಾನಗರ ಇನ್ನೊಂದು ವಾರದಲ್ಲಿ ಅಲ್ಲಿ ಇನ್ನೊಂದು ಅಂಡರ್ ಪಾಸ್ ಶುರು ಆಗುತ್ತೆ. ವಿದ್ಯಾನಗರ ಮೇಲ್ ಸೇತುವೆ ಆಯಿತು, ಈ ಕೆಳ ಸೇತುವೆ ಅಂತೂ ಅದು ಪ್ರಾಜೆಕ್ಟ್ ಕೈ ಬಿಟ್ಟು ಹೊರಟಿತ್ತು, ಯಾವುದೇ ಕಾರಣಕ್ಕೂ ಬಿಡದೆ ಆ ಭಾಗದ ರೆಸಿಡೆನ್ಷಿಯಲ್ ಏರಿಯಾದ ಜನರಿಗೆ ಅನುಕೂಲ ಆಗುತ್ತೆ. ಮತ್ತು ನಮ್ಮ ಫ್ರೀಡಮ್ ಪಾರ್ಕು ಒಂದು ಮೂಲೆಯಿಂದ ಇನ್ನೊಂದು ಅಲ್ಲೊಂದು ಹಿಂದೆ CRF ಅಲ್ಲೇ ಆ ಪ್ರಪೋಸಲ್ ಕಳಿಸಿದ್ವಿ. ಸಿದ್ದರಾಮಯ್ಯನವರು ಕೂಡ ಬಜೆಟ್ನಲ್ಲೂ ಕೂಡ ಅದು ಅನೌನ್ಸ್ಮೆಂಟ್ ಮಾಡಿದ್ರು, ಶಿವಮೊಗ್ಗ ಏನೋ ಕೊಟ್ಟೆ ಅಂತೇಳಿ. ಅದು ಆ್ಯಕ್ಚುಲಿ ನಮ್ಮ ಕೇಂದ್ರ ಸರ್ಕಾರದ CRF ಫಂಡಲ್ಲಿ ಕಳಿಸಿದಂಥ ಒಂದು ಯೋಜನೆ ಅದು. ಅದನ್ನು ಬಜೆಟ್ನಲ್ಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಿದರು. ಅದು ಕೂಡ ನಮ್ಮ ಫ್ರೀಡಮ್ ಪಾರ್ಕ್ ಆ ಮೂಲೆಯಲ್ಲಿ ಅಲ್ಲೊಂದು ಫ್ಲೈಓವರ್ ಯಾವ ಏರಿಯಾ ಕಡೆ ಹೋಗ್ತೀವಲ್ಲ, ಬೊಮ್ಮನಕಟ್ಟೆ ಆ ಭಾಗದ ಜನ ತುಂಬ ಕಂಜೆಸ್ಟೇನ್ ಆಗ್ತಾ ಇದೆ, ಅದು ಕೂಡ ಆಗುತ್ತೆ. ಅಂದರೆ ಮತ್ತು ವಿಶೇಷವಾಗಿ ನೀವು ಗಮನಿಸಬೇಕಾಗಿರೋದು, ಉದಾಹರಣೆಗೆ 10 ವರ್ಷ ಕೆಳಗೆ ಚಿತ್ರದುರ್ಗದಿಂದ ಶಿವಮೊಗ್ಗ ರಸ್ತೆ ನ್ಯಾಷನಲ್ ಹೈವೇ, ಹೊಳೆಹೊನ್ನೂರಿಂದ ನಮ್ಮ ಶಿವಮೊಗ್ಗಕ್ಕೆ ಆಗುವಂಥ 100 ಕೋಟಿಯ ಕಾಮಗಾರಿ ಕಾಂಟ್ರಾಕ್ಟು ಬಿಟ್ಟು ಹೋಗ್ಬಿಟ್ರು. ಅದನ್ನು ಎಳೆದಾಡಿ ಮಾಡಿ ಒಟ್ಟಂತೂ ಫಾಲೋಅಪ್ ಮಾಡಿ ಆ 100 ಕೋಟಿ ಇನ್ನೊಂದು 400 ಕೋಟಿ ಸೇರಿಸಿ ಪ್ರಪೋಸಲ್ನ ಹೊಸದಾಗಿ ರೆಡಿ ಮಾಡಿಸ್ತೆ. ಏನೇನು ಮಾಡಿಸಿದ್ವಿ ನಾವು, ನಮ್ಮ ಹೊಳೆಹೊನ್ನೂರಿನ ಇನ್ನೊಂದು ಬೈಪಾಸ್, ಇನ್ನೊಂದು ಬ್ರಿಡ್ಜ್ ಆಯಿತು, ಅಲ್ಲಿ ಬೈಪಾಸ್ ರೋಡ್ ಆಯಿತು. ಎರಡನೇದು ಹೊಳಲ್ಕೆರೆ ಮತ್ತು ಚಿತ್ರದುರ್ಗ 2 ರೈಲ್ವೆ ಓವರ್ ಬ್ರಿಡ್ಜ್ಗಳನ್ನು ಕೆಲಸ ಆಗ್ತಾ ಇದೆ. ನಿನ್ನೆ ಸ್ವತಃ ನಂಗೆ ಅನುಭವ ಆಯಿತು. ನಿನ್ನೆ ಹೊಳಲ್ಕೆರೆ ಹೋದಾಗ ಅಕ್ಷರಶಃ ಅರ್ಧ ಗಂಟೆ ಒಂದು ಕಂಟಿನ್ಯೂಸ್ ಆಗಿ 5-6 ಟ್ರೈನು ಮೂವ್ಮೆಂಟ್ ಇತ್ತು. ಅಲ್ಲಿಯವರು ಕೂಡ ಪರ್ಮನೆಂಟಾಗಿ ಗೇಟಾಗಿ ನಿಲ್ಲಿಸ್ಬಿಟ್ಟಿದ್ರು. ಅಷ್ಟೊಂದು ಸಮಸ್ಯೆ ಆ ಭಾಗದಲ್ಲಿ ಆಗ್ತಾ ಇದೆ. ಚಿತ್ರದುರ್ಗ ಎಂಟ್ರೆನ್ಸಲ್ಲಿ ಅಲ್ಲೊಂದು ರೈಲ್ವೆ ಓವರ್ ಬ್ರಿಡ್ಜು ಅಲ್ಲೂ ಕೂಡ ಆಗ್ತಾ ಇದೆ. ಅಂದರೆ ಇನ್ಮೇಲಿಂದ ನಮ್ಮ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಬೇಕು, ದುರ್ಗಕ್ಕೆ ಹೋಗಬೇಕು ಅಂದರೆ ಇನ್ನೂ 1 ಗಂಟೆ ಬೇಗ ಹೋಗ್ತೀವಿ. ಚನ್ನಗಿರಿ ಬೈಪಾಸು ಅಂದರೆ ಈ ರೀತಿ ಒಂದೊಂದು ಇದರಲ್ಲೂ ಕೂಡ ಇನ್ನೂ ನಮ್ಮ ಕ್ಷೇತ್ರಕ್ಕೆ ಏನು ಲಾಭ ಮಾಡ್ಕೊಬೋದು ಅನ್ನೋದು ನೋಡಿಕೊಂಡು ಈ ರೀತಿ ಅಂತ ಒಂದು ಪ್ರಾಜೆಕ್ಟ್ಗಳನ್ನು ಮಾಡುವಂಥ ಕೆಲಸ. ನಮ್ಮ MRS ಸರ್ಕಲ್ ರಿಂಗ್ ರೋಡು ಅರ್ಧ ಬಂದು ನಿಲ್ಲುತ್ತೆ. ಈಗ ಅಲ್ಲಿಂದ ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತಾ ಇದೆ. ಈಗ ಶುಗರ್ ಫ್ಯಾಕ್ಟ್ರಿ ಹತ್ರ ಹೋಗಿ ಅಲ್ಲಿಂದ ತೆಗೆದುಕೊಂಡೋಗಿ ನಿಲ್ಲಿಸುವಂಥ ಪ್ರಯತ್ನ ಆಗುತ್ತೆ. ಮತ್ತು NHಗೆ ಪ್ರಪೋಸಲ್ ರೆಡಿ ಮಾಡಲಿಕ್ಕೆ ಹೇಳಿದ್ದೀನಿ. ನಮ್ಮ ಶಿವಮೊಗ್ಗ ಸಿಟಿ ಒಳಗೆ ಆಲ್ಕೋಳ ಸರ್ಕಲ್ಲು, ಬಸ್ ಸ್ಟ್ಯಾಂಡು ಮತ್ತು ಸಂದೇಶ್ ಮೋಟರ್ ಸರ್ಕಲ್ಲು ಇಲ್ಲೆಲ್ಲ ಸ್ಕೈ ವಾಕ್ಗಳನ್ನು, ಅಂಡರ್ ಪಾಸ್ಗಳನ್ನು ಪ್ರಪೋಸಲ್ನ ಕಳಿಸಲಿಕ್ಕೆ. ಮತ್ತು ಈಗ ಆಲ್ರೆಡಿ ಶಿವಪ್ಪನಾಯಕ ಸರ್ಕಲಲ್ಲಿ ಏನು ಅಂಡರ್ ಪಾಸು ಯಡಿಯೂರಪ್ಪನ 10 ವರ್ಷಗಳು ಕಟ್ಕೊಟ್ಟಿದ್ರು, ಬೀಗ ಹಾಕಿಟ್ಟಿದ್ದಾರೆ. ಅದು ಸೀಪೇಜ್ ಇದೆಯಂತೆ, ಭದ್ರವಾಗಿದೆ ಬೀಗ. ಅದನ್ನು ತಗ್ಸಿ ಅದನ್ನು ಬೇಗ ವಾಟರ್ ಪ್ರೂಫ್ ಟ್ರೀಟ್ಮೆಂಟನ್ನು ಮಾಡಿ ಅದು ರೀಓಪನ್ ಮಾಡಲಿಕ್ಕೆ ಏನು ಬೇಕು ಆ ದಿಕ್ಕಲ್ಲೂ ಕೂಡ ಸಂಬಂಧಪಟ್ಟವ್ರಿಗೆ ಹೇಳುವಂಥ ಕೆಲಸ ಆಗಿದೆ. ಮತ್ತು ವಿಶೇಷವಾಗಿ ಸಿಗಂದೂರು ಸೇತುವೆ ಆಯಿತು. ಸಿಗಂದೂರು ಸೇತುವೆ ಆದಮೇಲೆ ತುಂಬ ಅನೇಕ ಒಳ್ಳೊಳ್ಳೆ ಚರ್ಚೆಗಳಾಯಿತು. ನಾವು ಹಸೂರು ಮಕ್ಕಿಯನ್ನು ಮಾಡಿ ಮುಗಿಸ್ತೀವಿ ಅಂಥೇಳಿ ಹೇಳಿದರು. ಆ ಡೀಟೇಲ್ಸು ತೊಗೊಂಬಂದಿದ್ದೀನಿ. ಹಸೂರು ಮಕ್ಕಿ ಸೇತುವೆ ಸ್ಯಾಂಕ್ಷನ್ ಆಗಿದ್ದು ಕಾಗೋಡು ತಿಮ್ಮಪ್ಪನವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸ್ಯಾಂಕ್ಷನ್ ಆಗುತ್ತೆ. ಕೆಲಸ ಶುರುವಾಗಿದ್ದು ನಿಮ್ಮ ಯಡಿಯೂರಪ್ಪನವರು ಅದಕ್ಕೆ 50 ಕೋಟಿ ಕೊಟ್ಟಾದ ಮೇಲೆ
50 ಕೋಟಿ ಪೇಮೆಂಟೇ ಮಾಡಿದ್ವಿ ನಮ್ಮ ಸರ್ಕಾರದಲ್ಲಿ. ಮತ್ತು ಇವತ್ತು ಇನ್ನೂ 50 ಕೋಟಿ ಕಾಂಗ್ರೆಸ್ ಸರ್ಕಾರ ಇವತ್ತು ತಂದಿದ್ದಾರೆ. ಅಂದರೆ ಅದರಲ್ಲೂ ಕೂಡ ನಿಮ್ಮ BJP ಸರ್ಕಾರದ ಒಂದು ಕೊಡುಗೆ ಅದರಲ್ಲೂ ಕೂಡ ಇದೆ. ಸೊ ಅದು ಕೂಡ ಆಯಿತು ಅಂದರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ವಿಶೇಷವಾಗಿ ನೀವು ಆಶ್ಚರ್ಯ ಅದು ನೋಡಿದ್ರೆ ಸಿಗುಂದರಷ್ಟೇ ದೊಡ್ಡ ಸೇತುವೆ. ನಮ್ಮ ಹೊಸನಗರದ ಹತ್ರ ಒಂದು 100 ಮೀಟ್ರ್ ಒಳಗಡೆ ಹೋದರೆ ಮಾವಿನಕೊಪ್ಪ ಸರ್ಕಲ್ ಅಂತ ಹೇಳಿ ಅಲ್ಲಿ ಹೋದರೆ ಬೆಕ್ಕೋಡಿ ಮತ್ತು ಸುತ್ತ ಸೇತುವೆ 2 ಆಗ್ತಾ ಇದೆ. ಸೇತುವೆ ನಿರ್ಮಾಣ ಆಗಿದೆ. ಅಪ್ರೋಚ್ ರೋಡ್ ಆಗಲಿಕ್ಕೆ ನಮ್ಮ ಪರಿಸರವಾದಿಗಳು ಕೋರ್ಟಲ್ಲಿ ಮತ್ತೆ ಅದೇ ಸೇಮ್ ಅದೇ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಕೋರ್ಟಿಗೆ ಉತ್ತರ ಕೊಡ್ತಾ ಇದ್ದೀವಿ. ಆದರೂ ಇದ್ರ ಮಧ್ಯೆ ಕೂಡ ಕೆಲಸ ಆಗ್ತಾ ಇದೆ. ಇನ್ನೊಂದು 2-3 ತಿಂಗಳು ಅದನ್ನು ಹ್ಯಾಂಡ್ ಓವರ್ ಪ್ರೋಸೆಸ್ಸು ಆಗುತ್ತೆ. ನಮ್ಮ ಬೈಂದೂರಿನಲ್ಲಿ ಗಂಗೊಳ್ಳಿ ಅಂತ ಇದೆ, ಹಿಂದುಳಿದ ವರ್ಗದವರಿರುವಂಥ ಮೀನುಗಾರಿರುವಂಥ ಕ್ಷೇತ್ರ. ಅಲ್ಲಿಂದ ನೇರವಾಗಿ ಒಂದು 2.5 ಕಿಲೋಮೀಟರ್ ಬ್ರಿಡ್ಜ್ ಸಮುದ್ರದಲ್ಲಿ ಮಾಡಿಸುವಂಥ ಕೆಲಸ ಕುಂದಾಪುರಕ್ಕೆ ಲಿಂಕ್ ಕೊಡಿಸ್ತಾ ಇದ್ದೀವಿ. ಈ ರೀತಿ ಇಡೀ ನಮ್ಮ ಶಿವಮೊಗ್ಗ ಕ್ಷೇತ್ರವನ್ನು ಕಣ್ಮುಂದಿಟ್ಕೊಂಡು ಅಭಿವೃದ್ಧಿ ಕೆಲಸಗಳು ಆಗಿದೆ. ಇದರ ಹಿಂದೆ ನಿಮ್ಮೆಲ್ಲರ ಒಂದು ಸಹಕಾರ, ನಿಮ್ಮೆಲ್ಲರ ಸಲಹೆಗಳು ಕೂಡ ಇದೆ. ನನ್ನ ವಿನಂತಿ ಅಷ್ಟೇ, ಈ ಒಂದು ಸಂವಾದದಲ್ಲಿ ನೀವು ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಇಟ್ಕೊಂಡು ಸಲಹೆ ಕೊಡಿ. ಅದನ್ನು ಕೂಡ ಕೆಲವು ಏನೇನಾಗುತ್ತೆ ಆ ದಿಕ್ಕಲ್ಲಿ ನಿಮ್ಮದು ಮತನೂ ಕೂಡ ನಮಗೆ ಬಿದ್ದಿರುತ್ತೆ. ಅದೇ ನಮಗೆ ಆಗಿರೋ ಆದರೆ ನೀವು ಕೂಡ ಒನ್ ಆಫ್ ದಿ ಕ್ಷೇತ್ರದ ಒಂದು ನಮ್ಮ ಮತದಾರರು ಆ ಲೆಕ್ಕದಲ್ಲಿ ಪ್ಲಸ್ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರಾಗಿ ನೀವು ಸಲಹೆ ಕೊಡಿ. ಅದನ್ನು ಕೂಡ ಇಂಪ್ಲಿಮೆಂಟೇಷನ್ ಕಡೆಗೆ ಗಮನ ಕೊಡ್ತೀನಿ, ಸಲಹೆ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ಕೊತೀನಿ. ಸರ್, ಈಗ ಶಿವಮೊಗ್ಗದಿಂದ ಕೋಟೆಗಂಗೂರು ಕೋಚ್ ಆಗ್ತಾ ಇದೆಯಲ್ಲ, ಅಲ್ಲಿ ತನಕ ಆಗುತ್ತೆ ಸರ್. ಈಗೇನು ಬೀರೂರಿಂದ ಶಿವಮೊಗ್ಗ ಅಂದರೆ ಕೋಟೆಗಂಗೂರವರೆಗೂ ಕೂಡ 4 ಲೈನ್ ಆಗುತ್ತೆ ಸರ್. ಇನ್ನೊಂದು ಚಿಕ್ಕ ಇದು ಸಲಹೆ ಏನು ಗೊತ್ತಾ, ಈ ಗುಂಡಪ್ಪ ಶೆಡ್ಡು ಅಂಡರ್ ಪಾಸ್ ಏನು ಮಾಡ್ತಿದ್ದೀರೋ ಆ ಪ್ಲಾನ್ ಅಲ್ಲಿ ಬೊಮ್ಮನಕಟ್ಟೆ ರಸ್ತೆ ಮೈನ್ ನಿಜವಾಗ್ಲೂ ದೊಡ್ಡ ಸಮಸ್ಯೆ ಇರೋದು. ಆ ರೈಲ್ವೆ ಪಾಸ್ ಇದೆ ಹಿಂಭಾಗ ನೀವು ಹೇಳಿದ್ರಲ್ಲ ಸರ್, ಸ್ಯಾಂಕ್ಷನ್ ಆಗಿದೆ. ಅಲ್ಲ, ನೀವು ಅದನ್ನ ತಗೊಂಡು ಆಗಿಲ್ಲ ಅಂದ್ರೆ ಆಗಿದೆಯಪ್ಪ, ಫ್ಲೈಓವರ್ ಆಗಿದೆ, ಅಂಡರ್ ಪಾಸ್ ಆಗಿದೆ, ಅದು ಆಗಿದೆ. ವಿಜಯನಗರ ಗುಂಡಪ್ಪ ಶೆಡ್ಡು ಇಲ್ಲ ಸರ್, ನಾನೇನಷ್ಟು ಒಂದೇ ಭಾರತ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡು ಹೋಗಿಲ್ಲ. ನಮ್ಮ ಕೋಟೆಂಗೂರು ಇನಾಗ್ರೇಷನ್ ಆದ್ರೆ ನಮಗೆ ಒಂದೇ ಭಾರತ್ ಟ್ರೈನ್ ಬರ್ಲಿಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚು ಇನ್ನೂ ಕಮ್ಮಿ ಖರ್ಚಲ್ಲಿ ಓಡುವಂಥ ಟ್ರೈನ್ಗಳನ್ನು ನಮ್ಮ ಬಡವರಿಗೆ ಅನುಕೂಲ ಆಗುವಂಥ ದಿಕ್ಕಿನಲ್ಲಿ ಈ ಸದ್ಯಕ್ಕೆ ನಾನು ಯಾವುದೇ ಪ್ರೆಸರೈಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಕಣ್ಣಿಗೆ ಕಾಣ್ತಾ ಇದೆ ಟೆಕ್ನಿಕಲ್ ಆಗಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಟ್ರಾಫಿಕ್ ಫುಲ್ ಆಗಿದೆ. ನಮಗೆ ಬೀರೂರಿಂದ ಶಿವಮೊಗ್ಗ ಡಬ್ಲಿಂಗ್ ಆಗೋರು ಕೂಡ ನಾವಿನ್ ರೈಲ್ವೆ ಇಲಾಖೆ ಮೇಲೆ ಹೆಚ್ಚಿಗೆ ಪ್ರೆಸರೈಸ್ ಮಾಡುವಂಥ ಒಂದು ವಾತಾವರಣ ಇಲ್ಲ ಅಂತ ನನಗೆಲ್ಲೋ ಅನಿಸ್ತಾ ಇದೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂದರೆ ನಮ್ಮ ಕೋಟೆಂಗೂರು ಕ್ಲಿಯರೆನ್ಸ್ ಆಗಬೇಕು. ಸೊ ಅದು ಯಾಕೋ ಒಂದೊಂದು ತಿಂಗಳು ಮುಂದೆ ಹೋಗ್ತಾ ಇದೆ. ಮೊನ್ನೆ 3ನೇ ಟ್ರ್ಯಾಕು ಕೂಡ ಕ್ಲಿಯರ್ ಆಗಿದೆ. ಒಟ್ಟು 6 ಟ್ರ್ಯಾಕಲ್ಲಿ ಪಿಟ್ ಲೈನ್ ಬರ್ತಾ ಇರೋದು, 3 ಟ್ರ್ಯಾಕು ಕೂಡ ಕ್ಲಿಯರ್ ಆಗಿದೆ. ಇನ್ನು ಉಳಿದ ಕೆಲಸ ಎಲ್ಲ ಆಗ್ತಾ ಇದೆ. ಸೊ ಅದು ಆಗೋವರೆಗೂ ನಾನು ಸ್ವಲ್ಪ ಬೇರೆ ಬೇರೆ ಈ ರೀತಿಯಿಂದ ಟ್ರೈನ್ಗಳಿಗೆ ಹೆಚ್ಚಿಗೆ ಪ್ರೆಸರ್ ಮಾಡಲಿಕ್ಕೆ ಇನ್ನೊಂದು 2 ತಿಂಗಳಲ್ಲಿ ಉದ್ಘಾಟನೆ ಆಗ್ಬೋದು ಕೋಟೆಂಗೂರು. ಹಾಂ ಸರ್, ಆಗಲೇ ಹೇಳಿದ್ದೆ ನಾನು ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ, ಅಲ್ಲಿ 400 ಕೋಟಿ ಸ್ಯಾಂಕ್ಷನ್ ಆಗಿದೆ ಆಗುಂಬೆ ಈಗಿರುವಂಥ ಘಾಟನ್ನು ಅಭಿವೃದ್ಧಿ ಮಾಡಲಿಕ್ಕೆ. ಸೊ ಅದು ನಾವು ಉಪಯೋಗಿಸೋಕ್ಕಾಗಲ್ಲ. ಯಾಕೆಂದರೆ ಆ 400 ಕೋಟಿ ಉಪಯೋಗಿಸೋಕೆ ಹೋದರೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಮತ್ತು ಫಾರೆಸ್ಟ್ ನಾವು ಕ್ಲಿಯರೆನ್ಸ್ ಕೊಡಲ್ಲ ಅಂತೇಳಿ ಅವರು ಕೂಡ ಅವರಿಂದ ಉತ್ತರ ರಾಷ್ಟ್ರೀಯ ಹೆದ್ದಾರಿಗೆ ಹೋದರೆ ಆ ಬೇಸಿಸ್ ಮೇಲೆ ನಾವು ಟನಲ್ ಪ್ರಾಜೆಕ್ಟ್ನ ಪ್ರಪೋಸಲ್ನ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇನು ಡಿಲೇ ಆಗ್ತಾ ಇದೆ. ಈಗ ಇಷ್ಟು ದಿನ ಯಾಕೋ ನಮ್ಮ ಸರಿನೋ ತಪ್ಪು ಗೊತ್ತಿಲ್ಲ, ನಮ್ಮ ಹಿಂದಿನ RO ರೀಜನಲ್ ಆಫೀಸರ್ ಈಗ ಒರಿಸ್ಸಾಗೇನೋ ಹೋದರು. ಅವರಿಂದ ನಾವೇನೂ ನಿರೀಕ್ಷೆ ಮಾಡಲಿಕ್ಕೆ ಆಗಲಿಲ್ಲ. ಈಗ ಹೊಸ ಒಬ್ಬ RO ಬಂದಿದ್ದಾರೆ. ಸೊ ಒಂದು ವಿಶ್ವಾಸ ಇದೆ, ಮೂವ್ ಆಗುತ್ತೆ ಸರ್. ತಿಮ್ಮಣ್ಣವರೇ, ಇದು ಒಂದು ಚೂರು ಕೂಡ ನಮ್ಮ ಕೇಂದ್ರ ಸರ್ಕಾರ ತಪ್ಪಿಲ್ಲ ಸರ್. 100ಕ್ಕೆ 100 ನಮ್ಮ ರಾಜ್ಯ ಸರ್ಕಾರ. ನಾನು ಹಿಂದೆ MP ಇದ್ದಾಗ 7 ಜಿಲ್ಲೆಯ ಶಿವಮೊಗ್ಗದಿಂದ ಅಪ್ ಟು ತುಮಕೂರು ಸಿಗುವಂಥ ಮಧ್ಯೆ 4-5 ಜಿಲ್ಲೆಗಳು ಏನು ಸಿಗುತ್ತೆ ಎಲ್ಲ DC ಗಳನ್ನು ಕೂರಿಸ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೆ. ಅದೊಂದು ಅಧಿಕಾರ ಇತ್ತು ನನಗೆ. ಏನಾಗಿದೆ ಅಂದರೆ ಲ್ಯಾಂಡ್ ಕ್ಲಿಯರ್ ಮಾಡಿಕೊಡ್ಬೇಕಿರೋದು ರಾಜ್ಯ ಸರ್ಕಾರ. ಎಲ್ಲೆಲ್ಲಿ ಲ್ಯಾಂಡ್ ಎಕ್ವಿಷನ್ ಮಾಡಿಕೊಡೋದು ಲೇಟಾಗಿ. ಉದಾಹರಣೆಗೆ ನಮ್ಮ ಶುಗರ್ ಫ್ಯಾಕ್ಟ್ರಿ ಜಾಗ ಸುಮಾರು 40-50 ವರ್ಷದಿಂದ ಬಡವರು ಮನೆ ಕಟ್ಕೊಂಡಿದ್ದಾರೆ. ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಜಾಗ ಆಗಿರ್ಬೋದು. ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಮನೆಗೆ ಪರಿಹಾರ ಕೊಡ್ತಾ ಇದೆ. ಭೂಮಿ ಕೊಡಲಿಕ್ಕೆ ಭೂಮಿ ಓನರ್ಶಿಪ್ ಅವರಿಗಿಲ್ಲ, ಸರ್ಕಾರಿ ಜಾಗ ಅಂತ ಇದೆ. ಹಾಗಾಗಿ ಅದು ಕ್ಲಿಯರ್ ಮಾಡಬೇಕಾದ್ರೆ ಯಾರು? ರಾಜ್ಯ ಸರ್ಕಾರ ಕ್ಲಿಯರ್ ಮಾಡಬೇಕು. ಹಿಂದೆ ಯಡಿಯೂರಪ್ಪನವ್ರು ಏರ್ಪೋರ್ಟ್ಗೆ ಬಗರುಕುಂ ಲ್ಯಾಂಡಿಗೆ ಎಕರೆಗೆ 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ರಪ್ಪ. ಇಲ್ಲೂ ಕೂಡ ಪಾಪ ಆ ಮನೆಗಳಿಗೆ ಸ್ವಲ್ಪ ಏನಾದರೂ 1 ಲಕ್ಷ 2 ಲಕ್ಷ ಪರಿಹಾರ ಅವ್ರಿಗೆ ಕೊಟ್ಟರೆ ಜಾಗದ ಲೆಕ್ಕದಲ್ಲಿ, ಮನೆ ಲೆಕ್ಕದಲ್ಲಿ ನಾವು ಕೊಡ್ತೀವಿ.
ಭೂಮಿ ಲೆಕ್ಕದಲ್ಲಿ ಅವ್ರು ಕೊಡಬೇಕು. ಕೊಟ್ಟರೆ ಮನೆಗಳು ಈಸಿಯಾಗಿ ಶಿಫ್ಟ್ ಆಗುತ್ತೆ, ರೋಡ್ ಆಗುತ್ತೆ. ಈ ಥರ ಸಮಸ್ಯೆಗಳು ಇಲ್ಲಿಂದ ಅಲ್ಲಿವರು ಉಳಿದಿದೆ ಬಿಟ್ಟರೆ ನಮ್ಮ ಕೇಂದ್ರದ ಯಾವುದೇ ಒಂದು ತಪ್ಪಿನಿಂದ ಉಳಿದಿಲ್ಲ ಸರ್. ಕನೆಕ್ಟಿಂಗ್ ರೋಡ್ಸ್ ಇದೆಯಲ್ಲ ಸರ್, ನೈಟ್ ಜರ್ನಿಯಲ್ಲಿ ತುಂಬಾ ಕಷ್ಟ ಆಗ್ತದೆ ಅಂತ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಕಿಲೋಮೀಟರ್. ಮೊನ್ನೆ ಬಂದಿದ್ದಾರೆ, ಮೊನ್ನೆ ಈಗ ಉದಾಹರಣೆಗೆ ತರೀಕೆರೆ ಆ ತರೀಕೆರೆ, ವಿಶೇಷವಾಗಿ ತರೀಕೆರೆ, ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಮಗೆ. ತರೀಕೆರೆ ಮುಂದೆ ಅಲ್ಲ ನನ್ನ ಒಂದು 4 ಕಡೆ ಹತ್ಬೇಕು, ಆ ಥರ ಹೈಟಲ್ಲಿ ಹೋಗ್ಬೇಕು, ಆ ಥರ ಇದೆ. ಸರಿ, ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಮಾತಾಡ್ತೀನಿ ನಾನು. ಸರಿ, ಬಜೆಟ್ ಅನೌನ್ಸ್ ಆಗಿದೆ ಸರ್, ಅಪ್ಪರ್ ಭದ್ರ 5,000 ಚಿಲ್ಲರೆ ಕೋಟಿ ಅನೌನ್ಸ್ಮೆಂಟ್ ಆಗಿದೆ ಪ್ರಮುಖವಾಗಿ. ಅದ್ರ ಬಗ್ಗೆ ಈ ಸರಿ ಬಜೆಟ್ ಅಂದ್ರೆ ಮತ್ತೆ ರೆಸ್ಟ್ರಿಕ್ಷನ್ ಮಾಡಬಾರ್ದು ಗೊತ್ತಿಲ್ಲ ಸರ್. ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೇಂದ್ರದ ಮಂತ್ರಿಗಳು, ನಮ್ಮ ರಾಜ್ಯದವರೇ ಆದಂಥ ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಬಾರಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಯಾಕಾಗಿಲ್ಲ, ಏನೇನು ತಪ್ಪಾಗ್ತಿದೆ ಅಂತೇಳಿ. ಸೊ ಅಷ್ಟು ಮಾತ್ರ ನನಗೆ ಗೊತ್ತಿದೆ ಸರ್. ಮತ್ತೊಂದು ವಿಷಯ, ಯಡಿಯೂರಪ್ಪನವ್ರು ಇದ್ದಲ್ಲೇನೆ ಪ್ರಪೋಸಲ್ ಹೋಗಿತ್ತು ಏನಂದ್ರೆ 15 ಕಿಲೋಮೀಟರ್ ಇಂದ ಹಿಂದೆ, ಅಲ್ಲಿಂದ ಬಸ್ ಸ್ಟ್ಯಾಂಡ್ ಅಲ್ಲಲ್ಲ ಮೇಲ್ಗಡೆ ಒಬ್ಬೊಬ್ರು ಮಾತಾಡಿ. ತೀರ್ಥಹಳ್ಳಿ ಕಡೆ ಹೋಗೋದು ಒಂದು, ಎಲ್ಲಿ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಮೆಡಿಕಲ್ ಕಾಲೇಜ್ ಅವರಿಗೆ ಬಂದು ಇಳಿಬೇಕು ಅಂತಕ್ಕಂಥದ್ದು. ಅದ್ರ ನಂತರ ಮುಂದೆ ಸಾಗರ ಕಡೆ ಈ ಕಡೆ ಪ್ರಪೋಸಲ್ ಗೊತ್ತಿಲ್ಲ ಸರ್ ನನಗೆ ಈ ಪ್ರಪೋಸಲ್ ಬಗ್ಗೆ ಐಡಿಯಾ ಇಲ್ಲ. ಇವತ್ತೇ ನನಗೆ ಅಥವಾ ಹಿಂದೆ ಹೇಳಿದ್ ಮರ್ತಿರ್ಬೋದು, ನಾನು ಚೆಕ್ ಮಾಡ್ತೀನಿ. ನೀವು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಸರ್ ನೀವು ಒಂದು ಪ್ರಪೋಸಲ್ ರೆಡಿ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ರಿ. ಬಸ್ ಸ್ಟ್ಯಾಂಡ್ ಸುಂದರಾಶ್ರಯದಿಂದ ಮೆಗನ್ ಆಸ್ಪತ್ರೆವರೆಗೆ, ಇದರಿಂದ ಭಾರ್ಗವಿ ಪೆಟ್ರೋಲ್ ಬ್ಯಾಂಕಿಂದ ಲಗಾನ್ ಕಲ್ಯಾಣ ಮಂದಿರದವರೆಗೆ ಒಂದು ಅಪ್ಪರ್ ಮಾಡುವಂತ ಒಂದು ಪ್ಲಾನ್ ಇತ್ತು ಸರ್. ಅದೇನಾಯ್ತು? ಪ್ರಪೋಸಲ್ ಆಯ್ತು, ಸೆಂಟ್ರಲ್ ಗೌರ್ಮೆಂಟಿಗೆ ಹೋಯ್ತು, ಅವಾಗ ಅದೇನಾಯ್ತು ಗೊತ್ತಾಗಿಲ್ಲ ಸರ್. ನೋಡಿ, ಏನು ಮಾಡಬೇಕಾದಾಗ ಎಡಗಡೆ ಬಲಗಡೆಗೆ ಕೋಟಿಗಟ್ಟಲೆ ಪರಿಹಾರ, ಜನರು ಆಸ್ತಿ ಹಾಳಾಗುತ್ತೆ. ಹಾಗೆ ನಾನು ಈಗ ಮತ್ತೀಗ ಯೋಚನೆ ಮಾಡ್ತಾ ಇದ್ದೀನಿ, ಓನ್ಲಿ ಸಂದೇಶ್ ಮೋಟರ್ ಸರ್ಕಲ್ಲು, ಬಸ್ ಸ್ಟ್ಯಾಂಡು, ಆಲ್ಕೋಳ, ಈ 3 ಸರ್ಕಲ್ಗಳನ್ನು ಅಲ್ಲಿ ಅಂಡರ್ ಬಸ್ಸು, ಫ್ಲೈಓವರ್ ಅಲ್ಲಿ ಸೀಮಿತವಾಗಿ, ಫುಟ್ಪಾತ್ ಆ ಥರ ಮಾಡ್ತಾ ಇದ್ದೀನಿ. ಪೂರ್ತಿ ಬಸ್ಸನ್ನೇ ನೀವು ಹೇಳ್ದಂಗೆ ಆ ತುದಿ ಪ್ಯಾರಲಲ್ ರೋಡ್ ಮಾಡೋ ಅಂತ ಯೋಚನೆ ಮಾಡಿದ್ದೆ, ನಿಜ ಹೌದು. ಮತ್ತು ಅಕ್ಕಪಕ್ಕದಲ್ಲಿ ಪ್ರಾಪರ್ಟಿಗಳು ಹೋಗುತ್ತೆ, ಈ ಥರದೆಲ್ಲ ಇದೆ. ನೋಡ್ತೀನಿ, ಇನ್ನೊಂದ್ಸತಿ ಹೋಮ್ವರ್ಕ್ ಮಾಡ್ತೀನಿ, ಮಾಡ್ಬೋದು. ಸರ್, ಒಂದು ಮೊನ್ನೆ ಕುಮಾರಸ್ವಾಮಿಗಳ ಹತ್ರ ನಾಳೆ 21ಕ್ಕೆ ಬರ್ತಾ ಇದ್ದಾರೆ, ತಳಬಾಳು ಹುಣ್ಣಿಮೆ 24ನೇ ತಾರೀಕಿಗೆ ಭದ್ರಾವತಿ ಬರ್ತಾ ಇದ್ದಾರೆ. ಅದೇ ವಿ ಎಸ್ ಎಲ್ ಒಂದು ಖೇಲೋ ಇಂಡಿಯಾಕ್ಕೆ ನಮ್ಮ ಪ್ರಸನ್ನ ಅವ್ರು ಹೇಳಿದಾಗೆ ಖೇಲೋ ಇಂಡಿಯಾಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಗೌರವಂತ ಕುಮಾರಸ್ವಾಮಿಗಳಿಗೆ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಇಬ್ಬರಿಗೂ ಕೂಡ ಸಲಹೆ ಕೊಟ್ಟು ಲೆಟರ್ ಕೂಡ ಕೊಟ್ಟಿದ್ದೀನಿ, ವಿತ್ ಫೋಟೋ ವಿತ್ ವಿಡಿಯೋ ಕೊಟ್ಟು ಬಂದಿದ್ದೀನಿ. ಭದ್ರಾವತಿ VSL ಜಾಗ ಸುಮಾರು 25,000 ಜನ ಕೂರುವಂಥ ಕ್ರಿಕೆಟ್ ಗ್ಯಾಲರಿ ಇದೆ, ಸುಮಾರು 10,000 ಜನ ಕೂತು ನೋಡುವಂಥ ಹಾಕಿ ಕೋರ್ಟ್ಗಳಿದೆ, ಫುಟ್ಬಾಲ್ ಕೋರ್ಟ್ ಇದೆ, ಜಿಮ್ನಾಸಿಯಂ ಮಾಡೋಂಥ ರೂಮ್ಸ್ ಇದೆ. ಇದೆಲ್ಲದೂ ಕೂಡ ಸರಿಯಾದ ರೀತಿ ಮೇಂಟೆನೆನ್ಸ್ ಇಲ್ಲ. ಪ್ರಧಾನಮಂತ್ರಿಗಳದ್ದು ಕಾಮನ್ವೆಲ್ತ್ ಪ್ರೋಗ್ರಾಮು 2030 ಗುಜರಾತಲ್ಲಿ ಆಗ್ತಾ ಇದೆ. ಒಲಿಂಪಿಕ್ಕು 2036 ಭಾರತದಲ್ಲೇ ಆಗಬೇಕಂತ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ. ಸೊ ಆ ದೃಷ್ಟಿಯಿಂದ ಈ ರೆಡಿ ಇನ್ಫ್ರಾಸ್ಟ್ರಕ್ಚರನ್ನು ಉಪಯೋಗಿಸ್ಕೊಂಡು ನಮ್ಮ ಮಲೆನಾಡು ಭಾಗದ ಯುವ ಕ್ರೀಡಾಪಟುಗಳಿಗೆ ನಿಮ್ಮ ಕೇಂದ್ರದ ಒಳ್ಳೊಳ್ಳೆ ತಜ್ಞರನ್ನ ಇಲ್ಲಿ ಕೊಡಿ, ಇಲ್ಲಿ ಟ್ರೈನಿಂಗ್ ಕೊಡಿ. ನಾಳೆ ಹಣೆ ಬಾರಿ ಯಾರಿಗೆ ಈ ದೇಶದ ಹೆಸರು ಉಳಿಸುವಂಥ ಶಕ್ತಿ ಯಾವ ಭಾಗದಲ್ಲಿ ಯಾರಿಗೆ ದೇವರು ಕೊಟ್ಟಿರ್ತಾನೆ ಹೇಳೋಕ್ಕಾಗಲ್ಲ. ನಾಳೆ ದೇಶದ ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಅವಕಾಶ ಆಗುತ್ತೆ. ಸೊ ಇದನ್ನು ಈ ಇನ್ಫ್ರಾಸ್ಟ್ರಕ್ಚರ್ನ ಉಪಯೋಗಿಸ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಕುಮಾರಸ್ವಾಮಿಗಳು ಒಪ್ಕೊಂಡಿದ್ದಾರೆ, ನಮ್ಮ ಸೇಲ್ ಡೈರೆಕ್ಟ್ರು ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಸೊ ಪ್ರೋಗ್ರೆಸ್ ಅಲ್ಲಿ ಇದೆ ಸರ್. ತಂಬಾಕು ಮಂಡಳಿದು ಇಲ್ಲಿ ಬಳಸ್ಕೊಂಡು ಬೇರೆ ಯೋಜನೆಗಳನ್ನು ಮಾಡೋಕ್ಕೆ ಅವಕಾಶ ಇದೆಯಲ್ಲ ಸರ್? ನೋಡೋಣ, ಏನಾದರೂ ಐಡಿಯಾಸ್ ಇದೆ ತಾವು ಹೇಳಿ ನನಗೂ ಇವತ್ತರ ಫ್ಲಾಗ್ ಹಿಂದೆ ನಾನು ಅದನ್ನು ನಮ್ಮ ಶಿವಮೊಗ್ಗ ಗ್ರಾಮಾಂತರದ ತಾಲೂಕು ಕಚೇರಿ ಮಾಡಲಿಕ್ಕೆ ಅವರು ನಾವು ನಮ್ಮದೇ ಆದಂಥ ಒಂದು ತಾಲೂಕು ವಿಧಾನಸೌಧ ಒಂದು ಬೇರೆ ಬೇಕು ಅಂತೇಳಿ ನಮ್ಮ ಅಶೋಕ್ ನಾಯಕ್ ಇದ್ದಾಗ ಪ್ರಯತ್ನ ಮಾಡಿದ್ವಿ. ಕೇಂದ್ರದಲ್ಲಿ ಒಪ್ಪಿಗೆ ಕೊಡಲಿ, ನಮ್ಮ ಆಸ್ತಿ ಅದು ಅಂತೇಳಿ. ಅದು ಸೆಂಟ್ರಲ್ದೇ ಯಾವ್ದಾದ್ರು ಪ್ರಾಜೆಕ್ಟ್ ಏನಾದರೂ ಅಲ್ಲಿ ತರ್ಬೋದು ಅಂತ ನಿಮ್ಮದು ಏನಾದರೂ ಸಲಹೆ ಇದ್ರೆ ಹೇಳಿ, ನಾನು ಯೋಚನೆ ಮಾಡ್ತೀನಿ ಸರ್. ಇಲ್ಲ ಸರ್, ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾವೆಲ್ಲರೂ ಹೋಗಿ ಮಾಡಿದಂಥ ಪ್ರತಿಫಲ ಅಲ್ಲಿಂದ ಲೆಟ್ರು ಬಂತು. ಇದನ್ನು ನಾವು ಪ್ರೋಗ್ರೆಸ್ ಮುಂದೆ ತೊಗೊಂಡು ಹೋಗೋಣ. ಅರೆ ಒಂದು ಸುಪ್ರೀಂ ಕೋರ್ಟಿಗೆ ಕೇವಿಟ್ ಹಾಕಿ ಬನ್ನಿ ಅಂತೇಳಿ ಕೇಂದ್ರದಿಂದ, ಅರಣ್ಯ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ಪತ್ರ ಬಂತು. ನಮ್ಮ ದೌರ್ಭಾಗ್ಯ ಅದಾದಮೇಲೆ ನಮ್ಮ ಸರ್ಕಾರ ಕಳ್ಕೊಂಡ್ವಿ ನಾವು. ಆದರೆ ಈಗಿನ ಸರ್ಕಾರ ಕೇವಿಟ್ ಹಾಕಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದೆ ಸ್ಪಷ್ಟವಾಗಿ
ಏನು ಇರೋವಂಥ ಇದೇನು ಕರೆಕ್ಟಾಗಿ ಯಾವ್ಯಾವ ರೈತ ಯಾವ್ಯಾವ ಜಾಗದಲ್ಲಿ ಎಷ್ಟು ಎಕರೆಲಿದ್ದಾನೆ ಇದೆಲ್ಲ ಪೂರ್ತಿ ಡಾಕ್ಯುಮೆಂಟನ್ನು ಕ್ಲೀನಾಗಿ ಸಾಫ್ಟ್ ಕಾಪಿ ಪ್ರೆಸೆಂಟ್ ಮಾಡಿ ಅಂತ ಹೇಳಿದರೆ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಫಾರೆಸ್ಟ್ CCF ಎಲ್ಲ ಹೋಮ್ವರ್ಕ್ ಮಾಡಿ ಆ ಪ್ರಪೋಸಲ್ನ ಸಬ್ಮಿಟು ಕೂಡ ಮಾಡ್ತಾ ಇದ್ದಾರೆ, ಇನ್ನೂ ಮಾಡಿಲ್ಲ, ಮಾಡ್ತಾ ಇದ್ದಾರೆ. ಅದಾದಮೇಲೆ ಮತ್ತೆ ಮುಂದಿನ ಪ್ರೊಸೆಸ್ ಶುರುವಾಗುತ್ತೆ ಸರ್. ಈ ಬಾರಿ ಬಜೆಟ್ನಲ್ಲಿ ಏನನ್ನು ನಿರೀಕ್ಷೆ ಮಾಡ್ತೀರಾ ಸರ್? ಇದೆಲ್ಲದೂ ಕೂಡ ಬಜೆಟ್ನಲ್ಲಿ ಘೋಷಣೆ ಮಾಡೋಂಥದ್ದಲ್ಲ. ನಾನಾಗಲೇ ಹೇಳಿದ್ನಲ್ಲ, ನಾನು ಎಲ್ಲ ಯೋಜನೆಗಳು ಕೂಡ ಯಾವ್ದು ಬರೋದಿಲ್ಲ ಎಲ್ಲದೂ ಕೊಡೋಕ್ಕಾಗಲ್ಲ, ಅದು ಎಷ್ಟು ಯಾವ್ದು ಅದರ ಬಜೆಟಲ್ಲಿ ಅನೌನ್ಸ್ ಮಾಡಿ ಕೊಡೋಂಥದ್ದು ನಮ್ಮ ಕ್ಷೇತ್ರದ ಏನೂ ಇಲ್ಲ ಸರ್. ನಾನಾಗಲೇ ಹೇಳ್ದಂಗೆ ಕೊಡ್ಚಾದ್ರಿ ಕೊಲ್ಲೂರು ಕೊಲ್ಲೂರು ಮೂಕಾಂಬಿಕಾ ಕಾರಿಡಾರು ಸುಮಾರು ಒಂದು 200 ಕೋಟಿ ಪ್ರಪೋಸಲ್ಲು. ಅದನ್ನು ಬಜೆಟಲ್ಲಿ ಅನೌನ್ಸ್ ಮಾಡ್ತಾರೋ ಅಥವಾ ಟೂರಿಸಮ್ ಇಲಾಖೆಯಲ್ಲಿ ಆಮೇಲೆ ನಮಗೆ ಅದನ್ನು ಕೊಡ್ತಾರೋ ಗೊತ್ತಿಲ್ಲ. ಆದರೆ ಈ ವರ್ಷ ಅಂತೂ ಕೊಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಇನ್ನು ರೈಲ್ವೆ ಕ್ಷೇತ್ರ, ಹೊಸ ರೈಲ್ವೆ ಲೈನು ಸರ್ವೆ ಆಗ್ತಾ ಇದೆ ಆಲ್ರೆಡಿ. ಸರ್ವೆ ಸಕ್ಸಸ್ ಆಗಿ ಕಮರ್ಷಿಯಲ್ ಅವೈಲಬಲ್ ಅಂತ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಹಣ ಕೊಡ್ತಾರೆ. ಉದಾಹರಣೆಗೆ ಬೀರೂರು ಶಿವಮೊಗ್ಗ ಡಬ್ಲಿಂಗ್ ಅದು ಆಲ್ರೆಡಿ ಸಬ್ಮಿಟ್ ಮಾಡಬೇಕು ಅವರು. ಅದಕ್ಕೆ ಹಣವನ್ನು ಕೊಟ್ಟಿದ್ದಾರೆ ಹಿಂದೆಲ್ಲ. ಇವೆಲ್ಲದೂ ಕೂಡ ಸರ್ವೆ ಮಾಡಲಿಕ್ಕೆ ಹಿಂದಿನ ಬಜೆಟಲ್ಲಿ ಹಣ ಕೊಟ್ಟಿದ್ರು, ಈ ಪ್ರಪೋಸಲ್ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಅದಾಯಿತು ಅಂದರೆ 4-5 ದಿಕ್ಕಲ್ಲಿ ನಾವು ಸರ್ವೆಗೆ ದುಡ್ಡು ಬಂದಿದೆ. ಅದನ್ನು ಫೈನಲ್ ಮಾಡಿ ಅದ್ರಲ್ಲಿ ಬುದ್ಧಿವಂತಿಕೆಯಿಂದ ಒಂದೊಂದು ಕೂಡ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಆ ಥರ 4-5 ನಮ್ಮ ಕಣ್ಮುಂದಿದೆ ಅಲ್ವಾ. ಒಂದು ಚಿಕ್ಕಜಾಜೂರಿಂದ ಭದ್ರಾವತಿ, ಚಿಕ್ಕಜಾಜೂರು ಲಿಂಕ್ ಆಗ್ಬಿಡ್ತು ಅಂದರೆ ಇಡೀ ದೇಶದ ಎಲ್ಲ ರಾಜ್ಯಕ್ಕೂ ಲಿಂಕ್ ಆದಂಗೆ ನಮಗೆ. ಇನ್ನು ನಮ್ಮ ಶಿಕಾರಿಪುರದಿಂದ ರಾಣಿಬೆನ್ನೂರು ಲಿಂಕ್ ಆಗಿ ಅದೊಂದು ಟೆಂಡರ್ 2,000 ಕೋಟಿ ಅದೊಂದು ಆಗಬೇಕಾಗಿದೆ. ಅದು ಆಯಿತು ಕೂಡ ನಮ್ಮ ನಾರ್ತ್ ಕರ್ನಾಟಕ ಲಿಂಕ್ ಆಗುತ್ತೆ. ಇನ್ನು ಮಂಗಳೂರು ಶೃಂಗೇರಿ ಈ ದಿಕ್ಕಲ್ಲಿ ಹೊನ್ನಾವರ, ತಾಳಗುಪ್ಪ ಹುಬ್ಳಿ ಈ 3ಕ್ಕೂ ಕೂಡ ಹಣ ಕೊಟ್ಟಿದ್ದಾರೆ. ಇದೆಲ್ಲ ಪ್ರಪೋಸಲ್ ಸಬ್ಮಿಟ್ ಮಾಡಿ ಅದನ್ನು ಮಾಡ್ಕೊಳೋವರೆಗೂ ಮತ್ತೆ ಹೊಸದಾಗಿ ನಾನು ಮತ್ತಿನಿ ಅದು ಹೊಸ ಟ್ರೈನ್ ಬಿಡೋಂಥ ಎಕ್ಸಿಸ್ಟಿಂಗ್ ಲೈನ್ ಇದೆಯಾ? ಅದು ಟ್ರೈನ್ ಬಿಡಬೇಕು, ಟ್ರೈನ್ ತರಬೇಕು ಕಮ್ಯುನಿಕೇಷನ್ ಅಂತ ಕೇಳಿದ್ವಿ ಸರ್. ಎಸ್, ಕೋಟೆಂಗೂರಿನಿಂದ ಅಥವಾ ನಾನು ಕೋಟೆಂಗೂರು ಬೇಡ ನಮ್ಮ ಇದೆಯಲ್ಲ ಅರ್ಸಾಳು ಅಲ್ಲಿ ಅರ್ಸಾಳು ನಮ್ಮ ಟ್ರ್ಯಾಕ್ ಇದೆ. ಅರ್ಸಾಳಿಂದ ನೀವು ತೀರ್ಥಹಳ್ಳಿ ಕೊಣಂದೂರಿಗೆ ಹೀಗೆ ತೊಗೊಂಡೋಗಿ ಅಂತ ಹೇಳಿದ್ವಿ ಸರ್. ಏನು ಸರ್? ಭದ್ರಾವತಿಯಿಂದ ಕೊಪ್ಪ ತನಕ ಹಿಂದೆ ನ್ಯಾರೋ ಲೈನ್ ಇತ್ತು, ಅಲ್ಲಿ ಎಕ್ಸಿಸ್ಟಿಂಗ್ ಇದೆ, ಅದನ್ನೇ ಡೆವಲಪ್ ಮಾಡಿ ಯೋಚನೆ ಮಾಡ್ಬೋದು. ಯಾಕೆಂದ್ರೆ ಎಕ್ಸಿಸ್ಟಿಂಗ್ ಲೈನ್ ಇದೆ. ಎಲ್ಲಿಂದ ಎಲ್ಲಿಗೆ ಇದೆ ಸರ್? ಭದ್ರಾವತಿಯಿಂದ ಕೊಪ್ಪ ತನಕ ಇದೆ ಸರ್. ಭದ್ರಾವತಿ ಬರ್ತಾ ಇದೆ ಸರ್. 85 ಇಲ್ಲ, ತುಂಬ ಒಳ್ಳೆ ಸಲಹೆ ಸರ್. ಶ್ರೀಧರ್ ಬರ್ಕೊಳ್ಳೋಕೆ ಹೋಮ್ವರ್ಕ್ ಮಾಡ್ತೀನಿ ಸರ್. ಅದನ್ನು ಯೂಸ್ ಸರ್. 100ಕ್ಕೆ 100 ಸರ್. ಒಂದು ಸತಿ ಜನರ ಒಂದು ಜೀವನಕ್ಕಿಂತ ಸೋಷಿಯೋ ಎಕನಾಮಿಕಲ್ಲಿ ನಮಗೆ ತುಂಬ ನೆಗೆಟಿವ್ ರೇಷಿಯೋ ಇದ್ರೂ ಕೂಡ ಅದು ಪ್ರಯಾರಿಟಿ ಬಂದಾಗ ಎಷ್ಟು ವರ್ಷದ ತಪಸ್ಸು ದೇವರಿಂದ. ನಿನ್ನೆ ಆ ಸಂಕ್ರಾಂತಿ ಹಬ್ಬಕ್ಕೆ ಆ ಬ್ರಿಡ್ಜ್ ಮೇಲೆ ನಿಮ್ಮ ರಾಘಣ್ಣನ ಫೋಟೋ ಇಲ್ಲ ಅಂತ ಅಂದರೂ ಕೂಡ ಲಕ್ಷಗಟ್ಟಲೆ ಜನ, ಎಷ್ಟು ಜನ ನಿನ್ನೆ ಮೊನ್ನೆ ಎಲ್ಲ ಅಲ್ಲಿ ಬಂದಿರ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ತೊಗೊಬೇಕು ಎಷ್ಟು ಸಾವಿರ ಜನ ಓಡಾಡಿದ್ದಾರೆ ಅಂತೇಳಿ. ಮೊನ್ನೆ 2 ಜನ ಫುಲ್ಲು ಎಲ್ಲರೂ ಜನ ಹೋಗಿದ್ದಾರೆ, ಸಂತೃಪ್ತಿ ಇದೆ. ಒಂದು ಲಾಸ್ಟ್ ಟೈಮ್ ವೆಂಕಟೇಶ್ವರ ನೀವು ಕೇಳಿದಿರಿ, ಅಲ್ಲಿ ಸೀ ಪ್ಲೇನ್ ತರಲಿಕ್ಕೆ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಲಿಕ್ಕೆ ಟೆಂಡರ್ ಕರೆದಿದ್ದಾರೆ. ಅಂದರೆ ಯಾವ ರೀತಿ ಒಂದು ವಿಮಾನ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಒಂದು ಏರ್ಪೋರ್ಟ್ಗಳಿಗೆ ಹೋಗ್ಬೇಕಂತ ಪ್ಲಾನಿಂಗ್ ಟೆಂಡರ್ ಆಗಿದೆ ಈ ಥರ ಉಡಾನಲ್ಲಿ, ಅದೇ ಥರ ಸೀ ಪ್ಲೇನ್ಗಳು ಕೂಡ ಉಡಾನ್ ಅಂಡರ್ನಲ್ಲಿ ಟೆಂಡರ್ ಆಗಿದೆ. ಅದರಲ್ಲಿ ಉಡುಪಿಯಿಂದ ಮಂಗಳೂರು, ಉಡುಪಿ, ನಮ್ಮ ಸಿಗಂದೂರು ಇಲ್ಲೊಂದು ಲ್ಯಾಂಡಿಂಗ್ ಇದೆ. ಈ ಥರ ಒಂದು ರೂಟ್ ಫಿಕ್ಸ್ ಮಾಡಿ ಟೆಂಡರ್ ಕರೆದಿದ್ದಾರೆ. ಯಾರು ಇನ್ವೆಸ್ಟ್ ಮಾಡಲಿಕ್ಕೆ ಯಾರು ಕೂಡ ಬಂದಿಲ್ಲ. ನೋಡೋಣ ಸರ್, ಫೈಂಡ್ ಔಟ್ ಮಾಡಿ. ಸ್ನೇಹಿತರೆ, ಇಷ್ಟೊತ್ತು ಆನ್ ಮಾಡ್ತೀನಿ.